ಭಗವತಿಗೆ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯವಾಗ್ಯೋರ್ಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೋಸ್ತುಭस्य ತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವಯಿಗಾಗಮಾन्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः. नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये. श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे. श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्यैकसिन्धोः रामानुजस्य चरणौ शरणं प्रपद्ये. हे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकथाङ्गतं यस्य सारस्वतस्रोतो कुलामोदवासितं श्रुतीनां विश्रमायालं छठारिं तमुपास्महे. वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां अमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं सुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यदि परिपृढोद्गीतानामदर्शेदं जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देव श्रीमान् धनञ्जय सारथिः सन्तः सारलयः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्. श्रीमते रामानुजाय नमः. ನಮಃ. ಕ್ಷೇತ್ರದ ಸ್ವರೂಪವನ್ನು ಪರಮಾತ್ಮ ಉಪದೇಶ ಮಾಡ್ತಾ ಇರೋದು. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಃ ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಇದರಲ್ಲಿ ಕ್ಷೇತ್ರದ ಶರೀರದ ಒಂದು ಸ್ವರೂಪವನ್ನು ಉಪದೇಶ ಮಾಡ್ತಾ ಇರುವಂಥದ್ದು. ಕ್ಷೇತ್ರಂ ಸಂಗ್ರಹವಾಗಿ ಸಮಾಸೇನ ಸವಿಕಾರಂ ಉದಾಹೃತಂ ಅಂದರೆ ಆ ಶರೀರದ ಸಂಬಂಧದಿಂದ ಆಗುವಂತಹ ವಿಕಾರಗಳು ಕೂಡ ಜೀವಾತ್ಮನಲ್ಲಿ ಅದು ಶರೀರದ ಸಂಬಂಧದಿಂದ ಆದ್ದರಿಂದ ಅಲ್ಲಿ ಇಚ್ಛಾ ದ್ವೇಷ ಸುಖ ಎಲ್ಲ ಹಾಗೆ ಹೇಳಲ್ಪಟ್ಟಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಮೊದಲು ಎಲ್ಲ ಇಂದ್ರಿಯಗಳು ಮಹಾಭೂತಾನಿ ಅಂತ ಹೇಳುವಾಗ ಅಹಂಕಾರ ಬುದ್ಧಿ ಅವ್ಯಕ್ತಂ ಅಂತ ಹೇಳಿದ್ರೆ ಇದೆಲ್ಲ ಕ್ಷೇತ್ರವನ್ನು ಆರಂಭಿಸಲು ಬೇಕಾದ ದ್ರವ್ಯಗಳು, ಕ್ಷೇತ್ರಾರಂಭಕ ದ್ರವ್ಯಾಣಿ ಅಂತ ಹೇಳೋದು. ಹಾಗೆಯೇ ಅದರಲ್ಲಿ ಮಹಾಭೂತಾನಿ ಅಂತ ಹೇಳುವಾಗ ಸ್ಪಷ್ಟಪಡಿಸ್ತಾರೆ. ಪೃಥಿವಿ ತೇಜೋ ವಾಯುವಾಕಾಶ ಮಹಾಭೂತಾನಿ. ಅಹಂಕಾರ ಭೂತಾದಿ, ಅಹಂಕಾರ ಅಂತ ಹೇಳೋದು ಒಂದು ತತ್ವ ಪದಾರ್ಥ, ಅದು ಪಂಚಭೂತಗಳಿಗೆ ಕಾರಣವಾದದ್ದು. ಅದನ್ನ ಭೂತಾದಿ ಅಂತ ಹೇಳಿದೆ. ವಿಷ್ಣು ಪುರಾಣದಲ್ಲಿ ಈ ಶಬ್ದವು ಉಪಯೋಗಿಸಲ್ಪಡುತ್ತೆ, ಭೂತಾದಿ ಅಂತ ಅಹಂಕಾರಕ್ಕೆ. ಅದು ತಾಮಸ ಅಹಂಕಾರ ಅಂತ ಅರ್ಥ ಇಲ್ಲಿ. ಬುದ್ಧಿ ಮಹಾನ್, ಮಹತ್ತತ್ವ ಬುದ್ಧಿ ಅಂತಾನು ಹೇಳಲ್ಪಡುತ್ತೆ ಅದಕ್ಕೆ ಅನೇಕ ಕಡೆ. ಅವ್ಯಕ್ತವು ಪ್ರಕೃತಿ. ಇಂದ್ರಿಯಗಳು 11, ದಶ ಏಕಂಚ 11 ಇಂದ್ರಿಯಗಳು. ಪಂಚಚ ಇಂದ್ರಿಯ ಗೋಚರಾಹ, ಶಬ್ದ ಸ್ಪರ್ಶ ರೂಪರಸ ಗಂಧಗಳು. ಇದೆಲ್ಲವೂ ಕೂಡ ಇದು ಕ್ಷೇತ್ರವನ್ನು ಆಶ್ರಯಿಸಿದ ತತ್ವಗಳು. ಕ್ಷೇತ್ರಕ್ಕೆ ಆರಂಭಕವಾದದ್ದು ಮಹಾಭೂತ ಅಹಂಕಾರ ಬುದ್ಧಿ ಅವ್ಯಕ್ತ.
ಮಿಕ್ಕಿದೆಲ್ಲವೂ ಕೂಡ ಕ್ಷೇತ್ರವನ್ನು ಆಶ್ರಯಿಸಿರುವಂತಹದ್ದು. ಶ್ರೋತ್ರ ತ್ವಕ್ ಚಕ್ಷುರ್ ಜಿಹ್ವಾ ಘ್ರಾಣಾದಿ ಪಂಚ ಜ್ಞಾನೇಂದ್ರಿಯಾಣಿ. ಇಂದ್ರಿಯಗಳೆಲ್ಲ ಕೂಡ, ಇಂದ್ರಿಯಗಳಲ್ಲಿ 11 ಯಾವುದು ಅನ್ನೋದನ್ನು ತಿಳಿಸ್ತಾರೆ. ವಾಕ್ಪಾಣಿ ಪಾದಪಾಯು ಉಪಸ್ಥಾನಿ ಪಂಚಕರ್ಮೇಂದ್ರಿಯಾಣಿ ತಾನಿ ದಶ ಏಕಮಿತಿ ಮನಃ. ಇಂದ್ರಿಯ ಗೋಚರಾಶ್ಚ ಪಂಚ ಶಬ್ದಸ್ಪರ್ಶ ರೂಪರಸಗಂಧ. ಇದು ಸ್ಪಷ್ಟವಾಗಿದೆ. ಇದಾದ ಮೇಲೆ ಇಚ್ಛಾದ್ವೇಷ ಸುಖಂ ದುಃಖಂ ಅಂತ ಹೇಳಿರೋದು ಇತಿ ಕ್ಷೇತ್ರ ಕಾರ್ಯಾಣಿ ಕ್ಷೇತ್ರ ವಿಕಾರಾ ಉಚ್ಯಂತೆ. ಕ್ಷೇತ್ರದ ಕಾರ್ಯಗಳು ಅಂದ ಅದರ ಸಂಬಂಧದಿಂದ ಉಂಟಾಗುವುದು. ಅದಕ್ಕೆ ಯದ್ಯಪಿ ಇಚ್ಛಾದ್ವೇಷ ಸುಖ ದುಃಖ ಆತ್ಮಧರ್ಮಭೂತಾನಿ. ಇಚ್ಛಾದ್ವೇಷ ಸುಖ ದುಃಖ ಇವುಗಳು ಆತ್ಮನ ಧರ್ಮವಾದರು ಶರೀರಕ್ಕೆ ಹೇಗೆ ಹೇಳಕ್ಕೆ ಸಾಧ್ಯ, ಅಚೇತನವಾದ ಶರೀರಕ್ಕೆ ಅಂತ ಹೇಳಿದ್ರೆ, ತಥಾಪಿ ಆತ್ಮನಃ ಕ್ಷೇತ್ರ ಸಂಬಂಧ ಪ್ರಯುಕ್ತಾನಿ. ಕ್ಷೇತ್ರದ ಸಂಬಂಧದಿಂದ ಆತ್ಮನಲ್ಲಿ ಇದು ಬರುತ್ತೆ ಹೊರತು ಇದು ಸ್ವಾಭಾವಿಕವಲ್ಲ. ಆದ್ದರಿಂದ ಕ್ಷೇತ್ರ ಕಾರ್ಯತೆಯ ಕ್ಷೇತ್ರ ವಿಕಾರ ಉಚ್ಯಂತೆ. ಕ್ಷೇತ್ರದ ಕಾರ್ಯವೇ ಆದ್ದರಿಂದ ಕ್ಷೇತ್ರ ವಿಕಾರಗಳು ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ತೇಷಾಂ ಪುರುಷ ಧರ್ಮತ್ವಂ. ಪುರುಷನಿಗೆ ಹೇಗೆ ಅದು ಧರ್ಮವಾಗುತ್ತೆ ಅನ್ನೋದನ್ನ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ಉಚ್ಯತೆ ಅಂತ ಇಲ್ಲಿ ಮುಂದೆ ಹೇಳಲ್ಪಡುತ್ತೆ 20ನೆಯ ಶ್ಲೋಕದಲ್ಲಿ. ಪುರುಷನಿಗೆ ಧರ್ಮ ಅದು, ಆದರೆ ಕ್ಷೇತ್ರದ ಸಂಬಂಧದಿಂದ ಉಂಟಾಗುವಂತಹದ್ದು. ಆದ್ದರಿಂದ ಅದು ಕ್ಷೇತ್ರದ ವಿಕಾರಗಳು ಅಂತ ಹೇಳಲ್ಪಟ್ಟಿದೆ. ಸಂಘಾತಃ ಚೇತನಾಧೃತಿ ಅನ್ನೋದು ಇಲ್ಲಿ ವಿಶೇಷವಾದ ಅರ್ಥ. ಇಲ್ಲಿ ನಮ್ಮ ಭಾಷ್ಯದಲ್ಲಿ ಚೇತನಾಧೃತಿ ಅನ್ನೋದು ಒಂದು ಪದ ಅಂತ ತೆಗೆದುಕೊಂಡು ಚೇತನಸ್ಯ ಆಧಾರ ಆಧೃತಿ ಆಧಾರ ಅಂತ ಅರ್ಥ ಮಾಡಿದ್ದಾರೆ. 2 ಪದಗಳಲ್ಲ, ಚೇತನ ಧೃತಿ ಅಂತ 2 ಪದಗಳಲ್ಲ. ಯಾಕೆಂದ್ರೆ ಇಲ್ಲಿ ಹೇಳುವಾಗ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಃ ಚೇತನ ಧೃತಿ ಹೀಗಲ್ಲ ಪದಚ್ಛೇದ ಮಾಡೋದು. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಃ ಚೇತನಾಧೃತಿ ಅನ್ನೋದು ಒಂದು ಪದ, ಸಮಸ್ತ ಪದ. ಆ ರೀತಿ ಅರ್ಥ ಮಾಡಬೇಕು ಅಂತ ಅದಕ್ಕೆ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ. ಯಾಕೆ ಹಾಗೆ ಅರ್ಥ ಮಾಡಿದ್ದಾರೆ? ಸುಖ ದುಃಖೇ ಭುಂಜಾನಸ್ಯ ಭೋಗಾಪವರ್ಗೌ ಸಾಧಯತಶ್ಚ ಚೇತನಸ್ಯ ಆಧಾರತೆಯ ಉತ್ಪನ್ನಃ ಭೂತಸಂಘಾತಃ. ಅದಕ್ಕೆ ಸಂಘಾತಃ ಚೇತನಾಧೃತಿ ಅಂತ ಹೇಳಿದ್ರೆ ಈ ಭೂತ ಸಂಘಾತವು ಚೇತನನಿಗೆ ಆಧಾರವಾಗಿದೆ. ಚೇತನನಿಗೆ ಆಧಾರವಾಗಿದೆ ಅಂದರೆ ಶರೀರಕ್ಕೆ ಚೇತನ ತಾನೇ ಆಧಾರ, ಅದಕ್ಕೆ ತಾನೇ ಶರೀರ ಅಂತ ಹೇಳಲ್ಪಡುತ್ತೆ. ಆದ್ದರಿಂದ ಇದು ಆಧೇಯವಾದದ್ದಲ್ಲ. ಇದಕ್ಕೆ ಹೇಗೆ ಆಧಾರ ಅಂತ ಹೇಳಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಇವನಿಗೆ ಭೋಗಾಯತನ ಅನ್ನುವ ದೃಷ್ಟಿಯಿಂದ ಆಧಾರವಾಗಿದೆ. ದುಃಖವನ್ನು ಅನುಭವಿಸುವವನು ಸುಖ ದುಃಖೇ ಭುಂಜಾನಸ್ಯ ಸುಖ ದುಃಖಗಳನ್ನು ಅನುಭವಿಸುವಂತಹ ಇವನಿಗೆ ಭೋಗಾಪವರ್ಗವು ಈ ಐಹಿಕ ಆಂಶಿಕ ಭೋಗಗಳಾಗಲಿ ಅಥವಾ ಮೋಕ್ಷವಾಗಲಿ ಇದನ್ನು ಸಾಧಿಸಬೇಕು ಅಂದರೆ ಸಾಧಯತಶ್ಚ ಚೇತನಸ್ಯ ಆಧಾರತೆಯ ಉತ್ಪನ್ನ, ಅದಕ್ಕೆ ಇದು ಆಧಾರವಾಗಿದೆ. ಆದ್ದರಿಂದ ಇದಕ್ಕೆ ಚೇತನನಿಗೆ ಆಧಾರವಾದದ್ದು ಅಂತ ಹೇಳಲ್ಪಟ್ಟಿದೆ ಅಂತ ಅರ್ಥವೇ ಹೊರತು ಶರೀರ ಚೇತನನೇ ಆಧಾರ ಅದರಲ್ಲಿ. ಆದರೆ ಸುಖ ದುಃಖಗಳನ್ನು ಅನುಭವಿಸೋಕ್ಕೂ ಭೋಗಾಪವರ್ಗಗಳನ್ನು ಸಾಧಿಸುವುದಕ್ಕೂ ಕೂಡ ಇದು ಆಧಾರವಾದ್ದರಿಂದ ಇದು ಆಧಾರ ಅಂತ ಹೇಳಲ್ಪಟ್ಟಿದೆ. ಪ್ರಕೃತಿಯಾದಿ ಪೃಥಿವಿಯಂತ ದ್ರವ್ಯಾರಬ್ಧಂ, ಇದು ಎಲ್ಲವನ್ನು ಇವಾಗ ಸಂಗ್ರಹವಾಗಿ ಹೇಳ್ತಾರೆ ಒಂದು ವಾಕ್ಯದಲ್ಲಿ. ಪ್ರಕೃತಿಯಾದಿ ಪೃಥಿವಿಯಂತ ದ್ರವ್ಯಾರಬ್ಧಂ, ಪ್ರಕೃತಿಯಿಂದ ಆರಂಭಿಸಿ ಪೃಥಿವಿಯವರೆಗೂ ಎಲ್ಲ ದ್ರವ್ಯಗಳು ಇದೆಯಲ್ಲ ಅದರಿಂದ ಆರಂಭಿಸಲ್ಪಟ್ಟ ಕ್ಷೇತ್ರ ಶರೀರ. ಪ್ರಕೃತಿಯಿಂದ ಹಿಡಿದು ಪ್ರಕೃತಿ ಮಹತ್ವ ಅಹಂಕಾರ ಪಂಚಭೂತಗಳು, ಅದರಲ್ಲಿ ಪೃಥ್ವಿ ಕಡೆಯಲ್ಲಿ ಈ ಎಲ್ಲ ದ್ರವ್ಯಗಳಿಂದ ಆರಬ್ಧವಾದದ್ದು ಕ್ಷೇತ್ರ. ಇಂದ್ರಿಯಾಶ್ರಯಭೂತಂ, ಇಂದ್ರಿಯಗಳಿಗೆ ಆಶ್ರಯಭೂತವಾದದ್ದು. ಇಚ್ಛಾದ್ವೇಷ ಸುಖ ದುಃಖ ವಿಕಾರಿ, ಇಚ್ಛಾದ್ವೇಷ ಸುಖ ದುಃಖ ಮೊದಲಾದ ವಿಕಾರಗಳನ್ನು ಹೊಂದಿರುವಂತಹದ್ದು. ಭೂತ ಸಂಘಾತ ರೂಪಂ, ಪಂಚಭೂತಗಳ ಸಂಘಾತ ರೂಪವಾದದ್ದು. ಚೇತನ ಸುಖ ದುಃಖ ಉಪಭೋಗ ಆಧಾರತ್ವ ಪ್ರಯೋಜನ, ಚೇತನಿಗೆ ಸುಖ ದುಃಖಗಳ ಅನುಭವಿಸೋಕ್ಕೆ ಆಧಾರವಾಗಿ ಪ್ರಯೋಜನವಾಗಿರುವುದು. ಇದಿಷ್ಟು ಕ್ಷೇತ್ರದ ಲಕ್ಷಣ. ಕ್ಷೇತ್ರಂ ಇತ್ಯುಕ್ತಂ ಭವತಿ. ಇದೆಲ್ಲವೂ ಕ್ಷೇತ್ರದ ಸ್ವರೂಪವನ್ನು ತಿಳಿಸುತ್ತೆ.
ಆರಬ್ಧವಾದ ಯಾವುದರಿಂದ ಆರಬ್ಧವಾಯಿತು, ಯಾವುದಕ್ಕೆ ಆಶ್ರಯವಾಗಿದೆ, ಯಾವುದ ಒಂದು ಸಂಘಾತ ರೂಪವಾಗಿದೆ, ಮತ್ತು ಯಾವ ಪ್ರಯೋಜನಕ್ಕಾಗಿ ಇದೆ, ಇದೆಲ್ಲವೂ ಕೂಡ ಹೇಳಿ ಕ್ಷೇತ್ರದ ಸಂಗ್ರಹವಾಗಿ ಪೃಥ್ವಿಯಿಂದ ಆರಂಭಿಸಿ, ಪ್ರಕೃತಿಯಿಂದ ಆರಂಭಿಸಿ, ಮೂಲ ಪ್ರಕೃತಿಯಿಂದ ಪೃಥ್ವಿಯವರೆಗೆ ಬರುವ ಎಲ್ಲ ದ್ರವ್ಯಗಳಿಂದ ಆರಬ್ಧವಾಗುತ್ತೆ. ಇಂದ್ರಿಯಗಳಿಗೆ ಆಶ್ರಯಭೂತವಾದದ್ದು. ಇಚ್ಛಾ, ದ್ವೇಷ, ಸುಖ ದುಃಖ ವಿಕಾರಗಳಿಗೆ ಕಾರಣವಾಗುವುದು ಭೂತ ಸಂಘಾತ ರೂಪವಾದದ್ದು. ಕೇವಲ ಒಂದು ಪಂಚಭೂತಗಳಲ್ಲಿ ಒಂದರಿಂದ ಮಾಡಿದ್ದಲ್ಲ, ಪಂಚಭೂತಗಳ ಸಂಘಾತದಿಂದ ಮಾಡಲ್ಪಟ್ಟದ್ದು. ಚೇತನನ ಸುಖ ದುಃಖ ಅವುಗಳ ಅನುಭವಕ್ಕೆ, ಉಪಭೋಗಕ್ಕೆ ಆಧಾರವಾಗಿ ಪ್ರಯೋಜನವಾಗಿರೋದು. ಇದು ಕ್ಷೇತ್ರ ಅಂತ ಹೇಳಲ್ಪಡುತ್ತೆ. ಕ್ಷೇತ್ರಮಿತಿ ಉಕ್ತಂ ಭವತಿ. ಏತತ್ ಕ್ಷೇತ್ರಂ ಸಮಾಸೇನ ಸಂಕ್ಷೇಪೇಣ ಸವಿಕಾರಂ ಸಕಾರ್ಯಂ ಉದಾಹೃತಂ. ಅವುಗಳ ವಿಕಾರದೊಡನೆ ಅಂದರೆ ಅವುಗಳ ಕಾರ್ಯದೊಡನೆ ಹೇಳಲ್ಪಟ್ಟಿದೆ ಅನ್ನೋದು ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಯಾವ್ಯಾವುದು ಆರಂಭ ದ್ರವ್ಯಗಳು, ಯಾವುದಕ್ಕೆ ಆಶ್ರಯವಾಗಿದೆ, ಅದರ ವಿಕಾರಗಳೇನು, ಯಾವ ಪ್ರಯೋಜನಕ್ಕಿದೆ, ಇದೆಲ್ಲವೂ ಕೂಡ 2 ಶ್ಲೋಕಗಳಲ್ಲಿ ಸಂಗ್ರಹವಾಗಿ ಹೇಳಲ್ಪಟ್ಟಿದೆ. ತತ್ಕ್ಷೇತ್ರಂ ಯಚ್ಚ ಯಾದೃಚ್ಛ ಇತ್ಯಾದವು ಹಿಂದೆ ಹೇಳಿದಾಗ ಕೃಷ್ಣನು ಹೇಳಿದ ಯಾವುದು ಈ ಕ್ಷೇತ್ರವು ಯಾವ ಪದಾರ್ಥದಿಂದ ಆಗಿದೆ, ಅದರ ಸ್ವರೂಪವೇನು, ಅದಕ್ಕೆ ಏನು ಕಾರಣ, ಅದನ್ನೆಲ್ಲ ಹೇಳ್ತೀನಿ ಕೇಳು ಅಂದ್ಬಿಟ್ಟು ಹಿಂದೆ ಋಷಿಗಳೆಲ್ಲ ಹೇಳಿರುವಂತಹದ್ದು. ತತ್ಕ್ಷೇತ್ರಂ ಯಚ್ಚ ಯಾದೃಚ್ಛ ಯದ್ವಿಕಾರಿ ಯತಶ್ಚ ಯತ್ ಸಚಯೋ ಪ್ರಭಾವಶ್ಚ ತತ್ ಸಮಾಸೇನ ಮೇ ಶೃಣು ಅಂತ 3ನೇ ಶ್ಲೋಕದಲ್ಲಿ ಹೇಳಿದಾಗ ಯಾವ ದ್ರವ್ಯದಿಂದ ಆಗಿದೆ, ಯಾವುದೇ ಆಶ್ರಯವಾಗಿದೆ, ಯಶಾಮ ಆಶ್ರಯಭೂತಂ. ಈ ಮುಂದಿನ ಶ್ಲೋಕಗಳಿಗೆ ಅನುಗುಣವಾಗಿ ಇದು ಅರ್ಥವು ಸಂಗತವಾಗಿ ಇರೋದನ್ನು ತೋರಿಸ್ತಾರೆ. ಯದ್ವಿಕಾರಿ ಯಾವುದು, ಅವುಗಳ ವಿಕಾರಗಳೇನು, ಯಾವ ಕಾರಣಕ್ಕೋಸ್ಕರ ಉಂಟಾಗಿದೆ, ಯಾರ ಪ್ರಯೋಜನಕ್ಕಾಗಿ, ಯಸ್ಮೈ ಪ್ರಯೋಜನಾಯ ಉತ್ಪನ್ನಂ ಅಂತ ಹೇಳಿ, ಯಥೋ ಹೇತೋಹೋ ಅಂದರೆ ಯಾರ ಪ್ರಯೋಜನಕ್ಕಾಗಿ, ಯಾವ ಪ್ರಯೋಜನಕ್ಕಾಗಿ, ಯಾವ ಸ್ವರೂಪವು, ಯಾವುದು ದ್ರವ್ಯವು, ಯಾವುದು ಇದಕ್ಕೆ ಸಂಘಾತ ರೂಪವಾದದ್ದೇ, ಒಂದೇ ಒಂದು ದ್ರವ್ಯದಿಂದ ಆಗಿದೆಯೋ, ಇದನ್ನು ಕೃಷ್ಣನು ಮೊದಲು ಹೇಳಿ ಇದರ ಬಗ್ಗೆ ಹೇಳ್ತೀನಿ. ಇದು ಬಹಳವಾಗಿ ಹೇಳಲ್ಪಟ್ಟಿದೆ ಋಷಿಗಳಿಂದ, ವೇದಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿ ಎಲ್ಲ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಆದರೆ ನಿನಗೆ ನಾನು ಸಂಕ್ಷೇಪವಾಗಿ ಇಲ್ಲಿ ಅದನ್ನು ಹೇಳ್ತೀನಿ ಅಂತ ಹೇಳಿ 2 ಶ್ಲೋಕಗಳಲ್ಲಿ ಹೇಳಿದಂತಹ ಅರ್ಥ, ಅದನ್ನು ಇಲ್ಲಿ ಸಂಗತಿಯನ್ನು ತೋರಿಸ್ತಾರೆ ಸ್ವಾಮಿ ದೇಶಿಕನ್. ತತ್ಕ್ಷೇತ್ರಂ ಯಚ್ಚ ಯಾದೃಚ್ಛ ಇತ್ಯಾದೌ ಯಚ್ಚ ಇತಿ ಪ್ರತಿಜ್ಞಾತಸ್ಯ ಯತ್ ಚ ಅಂತ ಹೇಳೋದಕ್ಕೆ ಅರ್ಥ ಮಹಾಭೂತಾನಿ ಅಹಂಕಾರ ಬುದ್ಧಿರವ್ಯಕ್ತಮೇವ ಚ ಇತಿ ಚ ಇತ್ಯೇತತ್ ಪ್ರತಿಪಾದಕಂ ಮಹಾಭೂತಾನಿ ಇತಿ ಕ್ಷೇತ್ರಾರಂಭಕ ದ್ರವ್ಯಾಣಿ ಅಂತ ಹೇಳೋದು. ಭೂತಶಬ್ದಸ್ಯ ಸಶರೀರ ಚೇತನಾದೌ ಅಪಿ ಪ್ರಯೋಗಾತ್ ತದ್ಭ್ರಮವಿದಾಸಾಯ ಪೃಥಿವ್ಯಪ್ತೇಜ. ಭೂತ ಅಂತ ಹೇಳೋದು ಶಾಸ್ತ್ರದಲ್ಲಿ ಅನೇಕ ಕಡೆ ಎಲ್ಲವೂ ಕೂಡ ಜಗತ್ತೆಲ್ಲ ಅನೇಕ ಭೂತಗಳಿಂದ ಆಗಿದೆ ಅಂತ ಹೇಳಿದ್ರೆ ಪ್ರಾಣಿಗಳು ಅಂತ ಅರ್ಥ. ಭೂತಜಾತ ಅಂದರೆ ಪ್ರಾಣಿಗಳು ಅಂತ ಹೇಳಿದ್ರೆ ದೇಹ, ಆ ದೇಹವನ್ನು ಉಳ್ಳ ಆತ್ಮ. ಸಶರೀರ ಚೇತನನಿಗೆ ಭೂತ ಅನ್ನುವ ಶಬ್ದ ಪ್ರಸಿದ್ಧ ಪ್ರಯೋಗ ಇದೆ ಶಾಸ್ತ್ರಗಳಲ್ಲಿ. ಆದರೆ ಇಲ್ಲಿ ಈ ಭೂತ ಶಬ್ದಕ್ಕೆ ಮಹಾಭೂತಗಳು ಅಂತ ಅರ್ಥ, ಪೃಥಿವಿಯ ತೇಜೋ ವಾಯು ಆಕಾಶಗಳು ಅಂತ ಅರ್ಥ. ಹಾಗೆಯೇ ಅಹಂಕಾರ ಶಬ್ದಕ್ಕೆ 3 ವಿಧವಾದ ಅಹಂಕಾರಗಳಿದೆ, ಸಾತ್ವಿಕ, ರಾಜಸ, ತಾಮಸ. ಇಲ್ಲಿ ತಾಮಸ ಅಹಂಕಾರವು ಮೊದಲು ಹೇಳಲ್ಪಟ್ಟಿದೆ. ಅಹಂಕಾರ ಶಬ್ದಸ್ಯ ತ್ರಿವಿಧ ಅಹಂಕಾರ ವಾಚಿತ್ವೇಪಿ 3 ವಿಧದನ್ನು ಹೇಳುತ್ತೆ ಅಹಂಕಾರ ಶಬ್ದವು. ಸಾತ್ವಿಕ ಅಹಂಕಾರಸ್ಯ ಇಂದ್ರಿಯಾರಂಭಕತ್ವಾತ್, ಸಾತ್ವಿಕ ಅಹಂಕಾರದಿಂದ 11 ಇಂದ್ರಿಯಗಳು ಉತ್ಪನ್ನವಾಗುತ್ತೆ, ಅದಕ್ಕೆ ರಾಜಸ ಅಹಂಕಾರವು ಸಹಾಯ ಮಾಡುತ್ತೆ. ತಾಮಸ ಅಹಂಕಾರದಿಂದ ಪಂಚ ತನ್ಮಾತ್ರೆಗಳು, ಪಂಚಭೂತಗಳು ಉತ್ಪನ್ನವಾಗುತ್ತೆ. ಆದ್ದರಿಂದ ಇಲ್ಲಿ ಪಂಚಭೂತಗಳ ಬಗ್ಗೆ, ಆರಂಭಕ ದ್ರವ್ಯಗಳು ಶರೀರಕ್ಕೆ ಹೇಳ್ತಾ ಇರೋದ್ರಿಂದ ಆ ಪಂಚಭೂತಗಳಿಂದ ಶರೀರ ಉತ್ಪನ್ನವಾಗುತ್ತೆ. ಆದ್ದರಿಂದ ಇಲ್ಲಿ ತಾಮಸ ಅಹಂಕಾರ ಅನ್ನುವುದು ಅರ್ಥ. ರಾಜಸಸ್ಯ ಉಭಯ ಅನುಗ್ರಾಹಕತ್ವಾತ್ ತಾಮಸ ಪರತ್ವಮಃ ಅಹಂಕಾರ ಇತಿ. ಇಲ್ಲಿ ತಾಮಸ ಅಹಂಕಾರ ಅಂತ ಅರ್ಥ. ಶರೀರಾರಂಭಕ ದ್ರವ್ಯದಲ್ಲಿ ತಾಮಸ ಅಹಂಕಾರವು ಉಪಾದಾನ ಕಾರಣ, ಶರೀರಕ್ಕೆ ಪಂಚಭೂತಗಳಿಗೆ ಕಾರಣವಾದ್ದರಿಂದ ಪಂಚಭೂತಗಳಿಂದ ಶರೀರ ಉತ್ಪನ್ನವಾಗಿರೋದ್ರಿಂದ ತಾಮಸ ಅಹಂಕಾರ. ಇಂದ್ರಿಯಗಳಿಗೆ ಸಾತ್ವಿಕ ಅಹಂಕಾರ. ಬುದ್ಧಿ ಶಬ್ದಸ್ಯ ಅಧ್ಯವಸಾಯ ಪರತ್ವ ಭ್ರಮ ವಿದಾಸಾಯ ಆಹಾ ಬುದ್ಧಿ ಮಹಾನ್.
ಅದೇ ಈ ಶಬ್ದಗಳೆಲ್ಲ ಅನೇಕ ಅರ್ಥಗಳಲ್ಲಿ ಪ್ರಯೋಗವಾಗುತ್ತೆ ಶಾಸ್ತ್ರದಲ್ಲಿ. ಬುದ್ಧಿ ಅಂತ ಹೇಳಿದ್ರೆ ನಿಶ್ಚಯಾತ್ಮಕವಾದದ್ದು, ನಿಶ್ಚಯ ಮಾಡುವಂಥದ್ದು ಅಂತ ಅರ್ಥ. ಮನಸ್ಸಿನ ಒಂದು ವ್ಯಾಪಾರ ಅನ್ನುವ ಅರ್ಥದಲ್ಲಿಯೂ ಬುದ್ಧಿ ಶಬ್ದವು ಉಪಯೋಗಿಸಲ್ಪಡುತ್ತೆ. ಆದರೆ ಇಲ್ಲಿ ಬುದ್ಧಿ ಅಂತ ಹೇಳಿರೋದು ಮಹತ್ ಅನ್ನುವ ಪ್ರಕೃತಿಯ ಪರಿಣಾಮವಾದ ಒಂದು ದ್ರವ್ಯ, ಅದು ಹೇಳಲ್ಪಟ್ಟಿದೆ. ಬುದ್ಧಿ ಮಹಾನ್ ಅಂತ ತಿಳಿಸಿದರು. ಅವ್ಯಕ್ತ ಶಬ್ದಸ್ಯ ಅವ್ಯಕ್ತಂ ಅಕ್ಷರೇ ಲೀಯತೆ ಇತ್ಯುಕ್ತ ಅವ್ಯಕ್ತಪರತ್ವೇ ತತ್ಕಾರಣಮಪಿ ವಕ್ತವ್ಯಂ ಸ್ಯಾತ್ ಇದು ಅಭಿಪ್ರಾಯ ತದ್ವ್ಯಾಚಷ್ಟೇ ಅವ್ಯಕ್ತಂ ಪ್ರಕೃತಿ. ಅವ್ಯಕ್ತ ಅಂತ ಹೇಳಿದ್ರೆ ಪ್ರಕೃತಿ ಅಂತ ಹೇಳಲ್ಪಟ್ಟಿದೆ. ಯಾಕೆಂದರೆ ಮೂಲ ಪ್ರಕೃತಿ, ಅದುವೇ ಮೂಲ ಪ್ರಕೃತಿಯು ಹೋಗಿ ಅಕ್ಷರದಲ್ಲಿ ಲಯವಾಗುತ್ತೆ ಮೊದಲಾದ್ದು ಹೇಳಿದೆ. ಅದರಿಂದ ಇದು ಪ್ರಕೃತಿ ಅನ್ನೋದು ಸಾಮಾನ್ಯವಾಗಿ ಮೂಲ ಪ್ರಕೃತಿ ಅನ್ನೋದು ಅರ್ಥ ಅವ್ಯಕ್ತಕ್ಕೆ. ಪ್ರಕೃತಿ ಆದಮೇಲೆ ಅವ್ಯಕ್ತ, ಇನ್ನೂ ಅದೆಲ್ಲ ಸೂಕ್ಷ್ಮವಾದ ಅವಸ್ಥೆಗಳು ಮುಂದೆ ಲಯದಲ್ಲಿ ಆಗುವಂತಹದ್ದು. ಇಂದ್ರಿಯಾಣಿ ದಶೈಕಂಚ ಇತ್ಯಾದಿಕಂ ಯಾದೃಕ್ಚ ಇತಿ ಪ್ರತಿಜ್ಞಾನಸ್ಯ ಪ್ರತಿಪಾದಕಂ, ಯಾವುದಕ್ಕೆಲ್ಲ ಆಶ್ರಯವಾಗಿದೆ. ತಕ್ಷೇತ್ರಂ ಯಚ್ಚ ಯಾದೃಕ್ಚ, ಯಚ್ಚ ಅನ್ನೋದಕ್ಕೆ ಎಷ್ಟು ಹೇಳಿದ್ರು, ಆರಂಭಕ ದ್ರವ್ಯಗಳು ಯಾವುದು, ಯಾವ ದ್ರವ್ಯಗಳಿಂದ ಅದು ಆರಂಭಿಸಲ್ಪಡುತ್ತೆ, ಶರೀರ ಮಾಡಲ್ಪಡುತ್ತೆ. ಯಾದೃಕ್ಚ ಅಂತ ಹೇಳಿದ್ರೆ ಯಾವುದಕ್ಕೆಲ್ಲ ಆಶ್ರಯವಾಗಿದೆ ಅನ್ನೋದು ಇಂದ್ರಿಯಗಳು, 11 ಇಂದ್ರಿಯಗಳಿಗೆ. ಇಂದ್ರಿಯಾಣಿ ದಶ ಇತ್ಯಾರಭ್ಯ ಕ್ಷೇತ್ರಾಶ್ರಿತಾನಿ ತತ್ವಾನಿ. ಇಂದ್ರಿಯಾಣಾಂ ಏಕಾದಶ ದಶತ್ವ ವ್ಯಕ್ತೀಕರಣಾಯ ತದ್ಗೋಚರಾಃ ಇತಿ ಉಕ್ತ ಪಂಚಸಂಖ್ಯಾ ಸ್ಪಷ್ಟೀಕರಣಾಯ ತ್ವಚ್ಚಕ್ಷುರ್ನಾಸಿಕಾ ಜಿಹ್ವಾ ಶ್ರೋತ್ರಂ ತಚ ಪಂಚಮಂ ಶಬ್ದಾದೀನಾಂ ಅವಾಪ್ತ್ಯರ್ಥಂ ಬುದ್ಧಿಯುಕ್ತಾನಿ ವೈ. ಇದು ವಿಷ್ಣು ಪುರಾಣದ ಶ್ಲೋಕಗಳು. ಪಾಯೂಪಸ್ಥೌ ಕರೋಪಾದೌ ವಾಕ್ಚ ಮೈತ್ರೇಯ ಪಂಚಮಿ ವಿಸರ್ಗಶಿಲ್ಪ ಗತ್ಯುಕ್ತಿ ಕರ್ಮ ತೇಷಾಂ ಚ ಕಥ್ಯತೆ. ಇದೆಲ್ಲ ಏಕಾದಶ ಮನಶ್ಚಾತ್ರ ಇತಿ ಪರಾಶರ ಉಕ್ತಿ ಅನುಸಾರೇಣ ಇಂದ್ರಿಯಾರ್ಥಾಂಶ ವಿಶೇಷತಃ ಕಥಯತಿ. ಇಂದ್ರಿಯಾರ್ಥಾಂಶ ವಿಷ್ಣು ಪುರಾಣದ ಒಂದು ಪ್ರಮಾಣಕ್ಕೆ ಅನುಗುಣವಾಗಿ ಇಲ್ಲಿ 11 ಇಂದ್ರಿಯಗಳನ್ನು ಇದು ಬ್ರಹ್ಮಸೂತ್ರದಲ್ಲಿ ವಿಶೇಷವಾಗಿ ಸ್ಥಾಪಿಸಲ್ಪಟ್ಟಿದೆ. ಇಂದ್ರಿಯಗಳ ಸಂಖ್ಯೆ ಎಷ್ಟು ಅನ್ನೋದ್ರ ಬಗ್ಗೆ ಅನೇಕ ಸೂತ್ರಗಳಿದೆ. ಅದನ್ನು ಸ್ಥಾಪನೆ ಮಾಡೋದಕ್ಕೆ ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಎಲ್ಲ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅದನ್ನು ಶ್ರೋತ್ರತ್ವಗೀತಿ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ಅದಾದ ಮೇಲೆ ಇಚ್ಛಾದ್ವೇಷ ಸುಖಂ ದುಃಖಂ ಅಂತ ಹೇಳುವಾಗ ಯದ್ವಿಕಾರಿ ಇತ್ಯುಕ್ತಸ್ಯ ಪ್ರತಿಪಾದಕಂ ತತ್ಕ್ಷೇತ್ರಂ ಯಚ್ಚ ಯಾದೃಕ್ಯ ಯದ್ವಿಕಾರಿ ಯತಶ್ಚ ಯತ್ ಅಂತ ಅಲ್ಲಿ ಮೊದಲು 3ನೇ ಶ್ಲೋಕದಲ್ಲಿ ಬಂದಿತ್ತು. ಯದ್ವಿಕಾರಿ ಅನ್ನೋದಕ್ಕೆ ಇದು ಉತ್ತರ. ಇಚ್ಛಾದ್ವೇಷ ಮೊದಲಾದದ್ದು. ಇಚ್ಛಾದೀನಾಂ ಭೂತ ಸಂಘಾತ ರೂಪ ಕ್ಷೇತ್ರಪರಾಣ ಪರಿಣಾಮತ್ವ ಅಭಾವೇನ ಕಥಂ ಕ್ಷೇತ್ರ ವಿಕಾರತ್ವಂ ಪ್ರತ್ಯುತ ಆತ್ಮಧರ್ಮಭೂತ ಜ್ಞಾನ ವಿಕಾರತ್ವಮೇವ ಇತಿಹಾಸೇನ ಶಂಕತೆ ಯದ್ಯಪಿ ಅಂತ ಹೇಳಿ. ಯಾಕೆ ಇಲ್ಲಿ ಹೇಳಿದ್ರು ಅಂದರೆ, ಇಚ್ಛೆ ಅನ್ನೋದು ಮನಸ್ಸಿನ ವ್ಯಾಪಾರ. ಮನಸ್ಸು ಅನ್ನೋದು ಪಂಚಭೂತಗಳಿಂದ ಆಗೋದಿಲ್ಲ, ಅದು ಸಾತ್ವಿಕ ಅಹಂಕಾರದಿಂದ ಆಗುವಂಥದ್ದು. ಆದ್ದರಿಂದ ಇಲ್ಲಿ ಕ್ಷೇತ್ರದ ಪರಿಣಾಮ ಅನ್ನೋದು ಹೇಗೆ ಹೇಳಕ್ಕೆ ಸಾಧ್ಯ? ಭೂತ ಸಂಘಾತ ರೂಪವಾದದ್ದು ಕ್ಷೇತ್ರ, ಪಾಂಚಭೌತಿಕವಾದದ್ದು. ಅದರ ಪರಿಣಾಮದಿಂದ ಆಗಿರೋದಲ್ಲ ಇಚ್ಛೆ. ಇದು ಮನಸ್ಸಿನ ವ್ಯಾಪಾರ, ಜೀವಾತ್ಮನಲ್ಲಿ ಆಗುವಂತಹದ್ದು. ಕ್ಷೇತ್ರ ವಿಕಾರ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಆತ್ಮಧರ್ಮ ಭೂತ ಅಂತ ಹೇಳಬೇಕಲ್ಲ, ಆತ್ಮನ ಗುಣಗಳು ಇದೆಲ್ಲ ಆತ್ಮನ ಧರ್ಮಗಳು ಅಂತ ಹೇಳಬೇಕಲ್ಲ. ಅಂತ ಹೇಳಿದ್ರೆ ಹಾಗಿದ್ರೂ ಕೂಡ ಈ ಶರೀರ ಇಂದ್ರಿಯಗಳ ಸಂಬಂಧದಿಂದ ಉಂಟಾಗೋದ್ರಿಂದ ಹೀಗೆ ಹೇಳಲ್ಪಟ್ಟಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ತೇಷಾಂ ಕ್ಷೇತ್ರ ವಿಕಾರತ್ವ ವ್ಯಪದೇಶ ಔಪಚಾರಿಕ, ಔಪಚಾರಿಕ ಸೆಕೆಂಡ್ರಿ ಸೆನ್ಸಲ್ಲಿ ಉಪಚಾರ ವೃತ್ತಿಯಿಂದ ಹೇಳಲ್ಪಟ್ಟಿದೆ ಹೊರತು ಮುಖ್ಯಾರ್ಥದಲ್ಲಿ ಅಲ್ಲ ಅನ್ನೋದು ತಿಳ್ಕೋಬೇಕು. ಕ್ಷೇತ್ರ ಅಸಾಧಾರಣ ಕಾರ್ಯತ್ವ ಉಪಚಾರ ನಿಮಿತ್ತಮಿತಿ ಭಾವ. ಶರೀರದ ಸಂಬಂಧವಿರುವಾಗಲೇ ಆಗುವಂತಹ ಕಾರ್ಯವು ಜೀವಾತ್ಮನಿಗೆ ಇದು ಸ್ವಾಭಾವಿಕವಾದದ್ದಲ್ಲ. ಇದು ಕರ್ಮ ಪ್ರಯುಕ್ತ ಆಗಿರೋದ್ರಿಂದ ಔಪಚಾರಿಕವಾದದ್ದು, ಔಪಾಧಿಕ ಇದು. ಆದ್ದರಿಂದ ಆ ರೀತಿ ಅರ್ಥ ಮಾಡಲ್ಪಟ್ಟಿದೆ ಅನ್ನೋದನ್ನು ಇಲ್ಲಿ ಈಗ ವಿಶೇಷವಾಗಿ ಹೇಳ್ತಾರೆ. ಇಚ್ಛೆ ಮೊದಲಾದದ್ದೆಲ್ಲ ಧರ್ಮಭೂತ ಜ್ಞಾನದ ವಿಕಾರ ಹಾಗಿರುವಾಗ ಈ ರೀತಿ ಅರ್ಥ ಮಾಡೋದು ಹೇಗೆ ಸಾಧ್ಯ ಅನ್ನೋದಕ್ಕೆ ಅನೇಕ ಸಂದೇಹಗಳನ್ನು ಸ್ವಾಮಿ ದೇಶಿಕನಲ್ಲಿ ಪರಿಹಾರ ಮಾಡ್ತಾರೆ. ನಾನು ಕಥಂ ಇಚ್ಛಾದೀನಾಂ ಧರ್ಮಭೂತ ಜ್ಞಾನ ವಿಕಾರತ್ವಂ ಕಾಮಸಂಕಲ್ಪ ಇತ್ಯಾದಿನ ತೇಷಾಂ ಮನೋವಿಕಾರತ್ವ ಶ್ರವಣಾತ್
ಪಂಚವೃತ್ತಿ ಮನೋಮದ್ವ್ಯಪದಿಶ್ಯತೆ ಸೂತ್ರಭಾಷ್ಯೆ ನ ಕಾಮಾದಿಕಂ ಮನಃ ತತ್ವಾಂತರಮಿತಿ ಭಾಷಿತತ್ವಾಚ ತೇಷಾಂ. ಇಲ್ಲಿ ಹೇಳ್ತಾರೆ, ಧರ್ಮಭೂತ ಜ್ಞಾನ ವಿಕಾರ ಅಂತ ಹೇಗೆ ಹೇಳ್ತೀರಾ ಇದನ್ನ? ಯಾಕೆ ಅಂದರೆ ಇದು ಮನಸ್ಸಿನ ಒಂದು ವ್ಯಾಪಾರ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ತೇಷಾಂ ಪುರುಷ ಧರ್ಮತ್ವಂ, ಪುರುಷನಿಗೆ ಹೇಗೆ ಧರ್ಮ ಆಗಕ್ಕೆ ಸಾಧ್ಯ ಇದು ಅಂತ ಹೇಳಿದ್ರೆ, ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ಉಚ್ಯತೆ. ಸುಖ ದುಃಖಗಳ ಅನುಭವಿಸಕ್ಕೆ ಯಾರು ಕಾರಣ ಅಂತ ಹೇಳಿದ್ರೆ ಪುರುಷನೇ ಕಾರಣ. ಯಾಕೆಂದರೆ ಇವನು ಮಾಡುವ ಕರ್ಮದಿಂದ ಬರುವ ಕರ್ಮದ ಫಲವೇ ಸುಖ ದುಃಖಗಳೆಲ್ಲ ಇವನು ಅನುಭವಿಸುವಂಥದ್ದು. ಆದ್ದರಿಂದ ಆ ಕರ್ಮಗಳಿಗೆ ಕಾರಣ ಯಾರು ಅಂದರೆ ಜೀವಾತ್ಮನೇ. ಅವನೇ ಕಾರಣ. ಅವನ ಸುಖ ದುಃಖಗಳಿಗೆ ಜೀವಾತ್ಮನೇ ಕಾರಣ ಆಗೋದ್ರಿಂದ ಅವನಿಗೆ ಪುರುಷ ಧರ್ಮ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ ಅನ್ನೋದನ್ನು ಇಲ್ಲಿ ಸೂತ್ರಗಳಲ್ಲಿ ವಿಚಾರ ಮಾಡಿದ್ದಾರೆ. ಇದರಲ್ಲಿ ಇಚ್ಛೆ ಮೊದಲಾದದೆಲ್ಲ ಧರ್ಮಭೂತ ಜ್ಞಾನ ವಿಕಾರವು ಅಂತ ಹೇಳೋದು ಹೇಗೆ? ಯಾಕೆಂದರೆ ಕಾಮ ಸಂಕಲ್ಪ ಇದೆಲ್ಲ ಮನಸ್ಸಿನ ಒಂದು ವ್ಯಾಪಾರಗಳೇ ಅಂತ ಹೇಳಲ್ಪಟ್ಟಿದೆ, ಮನೋವಿಕಾರತ್ವ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಪಂಚವೃತ್ತಿ ಮನೋಮದ್ವ್ಯಪದಿಶ್ಯತೆ ಮೊದಲಾದ್ದು ಹೇಗೆ ಅಂದರೆ, ಪ್ರಾಣಗಳಿಗೆ ಹೇಗೆ 5 ವಿಧವಾದ ವೃತ್ತಿಗಳು ಹೇಳಲ್ಪಟ್ಟಿದೆಯೋ, ಪಂಚವೃತ್ತಿ ಇರೋದು ಪ್ರಾಣದ ವಿಷಯ. ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಅಂತ 5 ವ್ಯಾಪಾರಗಳು ಒಂದೇ ಆದ ಪ್ರಾಣಕ್ಕೆ ಹೇಳಲ್ಪಟ್ಟಿದೆ. ಪ್ರಾಣ ಒಂದೇ ಆದರೂ ಕೂಡ ಅಪಾನ ವ್ಯಾನ ಅನ್ನೋದು ಬೇರೆ ಬೇರೆ ಫಂಕ್ಷನ್ಸು, ಅದೆಲ್ಲ ಬೇರೆ ಬೇರೆ ಪ್ರಕಾರ ವೃತ್ತಿಗಳೇ ಹೊರತು ಅದು ಬೇರೆ ಬೇರೆಯಾದ ಪ್ರಾಣಗಳೇ ಅಲ್ಲ. ಪ್ರಾಣ ಅನ್ನೋದು ಒಂದೇ, ಅದರ ವ್ಯಾಪಾರಗಳು 5 ವಿಧವಾಗಿ ನಡೆಯುತ್ತೆ. ಅದೇ ರೀತಿ ಮನಸ್ಸಿಗೂ ಕೂಡ ಹೇಳಲ್ಪಟ್ಟಿದೆ ಅಂತ ಸೂತ್ರ ಭಾಷ್ಯದಲ್ಲಿ ಹೇಳುವಾಗ, ನ ಕಾಮಾದಿಕಂ ಮನಸಃ ತತ್ವಾಂತರಂ, ಮನಸ್ಸಿಗಿಂತ ಅದು ಬೇರೆ ಒಂದು ತತ್ವಾರ್ಥ ಅರ್ಥವಲ್ಲ. ಕಾಮ ಸಂಕಲ್ಪ ಎಲ್ಲ ಮನಸ್ಸಿನದೇ ವ್ಯಾಪಾರಗಳೇ ಹೊರತು ಬೇರೆ ತತ್ವಗಳಲ್ಲ. ಮನಸ್ಸು ಒಂದೇ ತತ್ವ. ಮನಸ್ಸು ಅನ್ನೋದು ಅಂತರಿಂದ್ರಿಯ, ಅದು ಸಾತ್ವಿಕ ಅಹಂಕಾರದಿಂದ ಅದರ ವಿಕಾರದಿಂದ ಉತ್ಪನ್ನವಾಗುವಂತಹ ದ್ರವ್ಯ. ಮನಸ್ಸು ಕೂಡ ಒಂದು ದ್ರವ್ಯ, ಅಚೇತನ ದ್ರವ್ಯ, ಅದು ಪ್ರಕೃತಿಯ ಪರಿಣಾಮ. ಆ ಮನಸ್ಸು ಅದರ ವ್ಯಾಪಾರಗಳು ಕಾಮ ಸಂಕಲ್ಪ ಮೊದಲಾದವು. ಆದ್ದರಿಂದ ಕಾಮ ಸಂಕಲ್ಪಗಳೆಲ್ಲ ಬೇರೆ ಬೇರೆ ತತ್ವಗಳಲ್ಲ ಅನ್ನೋದನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಹೇಗೆ ಅನ್ನೋದನ್ನು ಅದನ್ನು ಅನುಭವಿಸೋಕ್ಕೆ ಇವನು ಕಾರಣವಾಗಿದ್ದರಿಂದ ಆ ರೀತಿ ಹೇಳಲ್ಪಟ್ಟಿದೆ ಅಂತ ಉಪಚಾರ ವೃತ್ತಿಯಿಂದ ಹೇಳಬೇಕು. ಯಚ ಆಶ್ರಯತ್ವಮಂತರೇಣ ಅಸ್ತು ಇತಿ ವಾಚ್ಯಂ ಕಾರ್ಯಕಾರಣಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಇತಿ ಪೂರ್ವವಾಕ್ಯೆ ಕ್ರಿಯಾಶ್ರಯತ್ವರೂಪಕರ್ತೃತ್ವಂ ಪ್ರತಿ ಪ್ರಕೃತೇಃ ಆಶ್ರಯತ್ವೇನ ಹೇತುತ್ವೋಕ್ತ್ಯ ತದ್ವೈರೂಪ್ಯಾಪತ್ತೇಃ. ಇದೆಲ್ಲ ಪೂರ್ವಪಕ್ಷದ ಅರ್ಥಗಳನ್ನೇ ಹಾಕೋತಾರೆ ಇಲ್ಲಿ. ಪೂರ್ವಪಕ್ಷ ಹೇಳಿದ್ರೆ, ಆಶ್ರಯತ್ವ ಇಲ್ಲದೆ ಹೋದರೆ ಹೇತುತ್ವ ಹೇಗಿರಕ್ಕೆ ಸಾಧ್ಯ? ಆಶ್ರಯತ್ವವಿಲ್ಲದೇನೆ ಹೇತುತ್ವ ಕಾರಣವಿರಲಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಕಾರ್ಯಕಾರಣಕರ್ತೃತ್ವ ಹೇತು ಪ್ರಕೃತಿ ಅಂತ ಹೇಳಲ್ಪಟ್ಟಿದೆ, ಪ್ರಕೃತಿಯೇ ಕಾರಣ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಕ್ರಿಯಾಶ್ರಯ ರೂಪತ್ವ ಕರ್ತೃತ್ವ, ಕ್ರಿಯೆಗೆ ಆಶ್ರಯವಾಗಿರುವಂತಹ ಕರ್ತೃತ್ವವು ಪ್ರಕೃತಿಗೆ ಆಶ್ರಯವಾಗಿದೆ ಅಂತ ಹೇತುತ್ವೋಕ್ತ್ಯ. ಅದಕ್ಕೆ ಇದು ವಿರುದ್ಧವಾಗುತ್ತೆ ಇದು ಅಂತ ಹೇಳಿ ಆತ್ಮ ಪುರುಷನ ಧರ್ಮಗಳು ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಪ್ರಕೃತಿಯೇ ತಾನೇ ಆಶ್ರಯವಾಗಿರೋದು ಅಂತ ಹೇಳಬೇಕು, ಪುರುಷ ಧರ್ಮ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ಪ್ರಶ್ನೆಗಳು. ಅದಕ್ಕೆ ಸ್ವಲ್ಪ ಸಂದೇಹಗಳನ್ನು ಹಾಕೋತಾರೆ ಇಲ್ಲಿ. ನಚ ಅಂತಃಕರಣ ಅವಚ್ಛಿನ್ನ ಚೈತನ್ಯ ರೂಪ ಜೀವಸ್ಯ ಪುರುಷಾಧ್ಯಯನ ವಿವಕ್ಷಿತತ್ವ. ಇದು ಪೂರ್ವ ಪಕ್ಷದ ಅದ್ವೈತದಲ್ಲಿ ಮನಸ್ಸು ಜೀವಾತ್ಮ ಅನ್ನೋದು ಯಾರು ಅಂತ ಹೇಳಿದ್ರೆ, ಜೀವ ಯಾರು ಅಂದರೆ ಅಂತಃಕರಣ ಅವಚ್ಛಿನ್ನ ಚೈತನ್ಯ ಅಂತ ಹೇಳಬೇಕು. ಅಂತಃಕರಣ ಅವಚ್ಛಿನ್ನ ಚೈತನ್ಯ ಅನ್ನೋನೇ ಜೀವ. ನಿಜವಾಗ್ಲೂ ಜೀವಾತ್ಮ ಅಂತ ಇಲ್ಲ. ಅವನ ಮನಸ್ಸು, ಅಂತಃಕರಣ ಅಂದರೆ ಮನಸ್ಸು, ಮನಸ್ಸಿನಲ್ಲಿ ಒಂದು ಚೈತನ್ಯದ ಪ್ರತಿಫಲನವಾಗಿ ಚೈತನ್ಯದ ಒಂದು ಕಾರ್ಯ ನಡೀತಲ್ಲಿ ಕಂಡು ಬರ್ತಾ ಇದೆ. ಅದುವೇ ಜೀವಾತ್ಮವೇ ಹೊರತು ನಿಜವಾಗಿಯೂ ಅಲ್ಲಿ ಒಬ್ಬ ಜೀವಾತ್ಮ ಅನ್ನೋದಿಲ್ಲ. ಪರಬ್ರಹ್ಮ ಬ್ರಹ್ಮತತ್ವದ ಒಂದು ಪ್ರತಿಫಲನ ಆ ಅಂತಃಕರಣದ ಮೇಲಾಗಿ ಅಂತಃಕರಣದಲ್ಲಿ ಜೀವಾತ್ಮನಂತೆ ಕಂಡು ಬರ್ತಾ ಇದೆ. ಚೈತನ್ಯ ಇರೋ ಹಾಗೆ ಕಂಡು ಬರ್ತಾ ಇದೆ. ಚೇತನ ವೃತ್ತಿಗಳೆಲ್ಲ ನಡೀತಾ ಇದೆ ಅಲ್ಲಿ. ಇದೆಲ್ಲ ಯಾವುದು ಅಂದರೆ ಜೀವಾತ್ಮನ ಕೆಲಸಗಳೆಲ್ಲ ಅಂತಃಕರಣ ವೃತ್ತಿ, ಅಂತಃಕರಣ ಅವಚ್ಛಿನ್ನ ವೃತ್ತಿ ಅಂತ ಹೇಳಬೇಕು. ಅಂತಃಕರಣ ಅವಚ್ಛಿನ್ನ ಚೈತನ್ಯ ರೂಪ ಜೀವಸ್ಯ, ಅವನು ತಾನೇ ಪುರುಷ ಅಂತ ಹೇಳಲ್ಪಟ್ಟಿರೋದು ಅಂತ ಪೂರ್ವ ಪಕ್ಷ ಹೇಳಿದ್ರೆ, ಕಾಮಸಂಕಲ್ಪ ಇತ್ಯಾದಿ ಶ್ರುತಿ ಅನುಸಾರೇಣ
ಯೋಗ್ಯತೆಯ ಅಂತಃಕರಣಸ್ಯ ತದಾಶ್ರಯತ್ವ ಪರಮೇವ ಪುರುಷಃ ಸುಖ ದುಃಖಾನಾಮಿತಿ ವಾಕ್ಯಮಿತಿ ವಾಚ್ಯಂ. ಅದಕ್ಕೆ ಪೂರ್ವ ಪಕ್ಷವನ್ನು ಹೇಳ್ತಿದ್ದಾರೆ. ಆದ್ದರಿಂದ ನೀವು ಪುರುಷ ಸುಖ ದುಃಖಗಳಿಗೆ ಕಾರಣ ಅಂತ ಹೇಳಬೇಕು ಅಂತ ಹೇಳಿದ್ರೆ ಹೀಗೆ ನೀವು ಹೇಳಕ್ಕಾಗೋದಿಲ್ಲ. ಯಾಕೆ ಅಂದರೆ ದೇಹಾದಿವತ್ ಅಂತಃಕರಣಸ್ಯಾಪಿ ಪ್ರಕೃತಿ ಪರಿಣಾಮತ್ವೇನ ಕಾರ್ಯಕಾರಣಕರ್ತೃತ್ವೇ ಸುಖ ದುಃಖಾನಾಂ ಭೋಕ್ತೃತ್ವೇ ಚ ಹೆಚ್ಚು ಪ್ರಕೃತಿ ಉಚ್ಯತೆ ಅಂತ ಹೇಳಿದ್ರು. ಮನಸ್ಸು ಕೂಡ ಪ್ರಕೃತಿಯ ಪರಿಣಾಮವೇ. ಮನಸ್ಸು ಪಂಚಭೂತಗಳ ಪರಿಣಾಮ ಇಲ್ಲದೆ ಇರಬಹುದು, ಆದರೆ ಪ್ರಕೃತಿಯ ಪರಿಣಾಮ. ಏನು ಹೇಳ್ತಿದ್ದಾರೆ ಅಂದರೆ ಪುರುಷ ಧರ್ಮತ್ವ ಹೇಗೆ ಅನ್ನೋದನ್ನು ಹೇಗೆ ಹೇಳಕ್ಕೆ ಸಾಧ್ಯ? ಅದು ಔಪಚಾರಿಕವಾಗಿ ಹೇಳಲ್ಪಟ್ಟಿದೆ. ಭಾಷಿಕಾರರು ಹೇಳಿದ್ರು ಇಲ್ಲಿ ಔಪಚಾರಿಕವಾಗಿ ಹೇಳಲ್ಪಟ್ಟಿದೆ. ಪುರುಷ ಧರ್ಮ ಅಂತ ಹೇಳೋದು ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು. ಆಯತನ ಅಷ್ಟೇ, ಅದು ಭೋಗಾಯತನ ಅನ್ನುವ ದೃಷ್ಟಿಯಿಂದ ಇದೆಲ್ಲ ಹೇಳಲ್ಪಟ್ಟಿದೆಯೇ ಹೊರತು ಇದು ಯಾಕೆ ಅಂದರೆ ಸುಖ ದುಃಖೇ ಭುಂಜಾನಸ್ಯ ಭೋಗಾಪವರ್ಗವು ಸಾಧೇತಶ್ಚ ಚೇತನಸ್ಯ ಆಧಾರತೆಯ ಉತ್ಪನ್ನ. ಅಷ್ಟು ಅದು ಮುಖ್ಯವಾದ ವಿಷಯ ತಿಳ್ಕೊಳ್ಬೇಕಾದ್ರೆ ಇಲ್ಲಿ ಪೂರ್ವ ಪಕ್ಷಗಳ ಹಾಕ್ಕೊಂಡು ಅಂತಃಕರಣ ಜೀವಾತ್ಮನಲ್ಲಿ ಅಂತಃಕರಣದಲ್ಲಿ ಇದು ಯಾರ ಧರ್ಮ, ಇದು ಪ್ರಕೃತಿ ಧರ್ಮವೇ, ಅಂತಃಕರಣದ ಧರ್ಮವೇ, ಜೀವಾತ್ಮನ ಧರ್ಮವೇ, ಜೀವಾತ್ಮನೇ ಇಲ್ಲವಲ್ಲ ಅಲ್ಲಿ, ಹೇಗೆ ಪುರುಷ ಧರ್ಮ ಅಂತ ಹೇಳ್ತೀರಾ? ಇದೆಲ್ಲವೂ ಕೂಡ ಇಲ್ಲಿ ವಿಚಾರ ಮಾಡ್ತಾರೆ ಇಲ್ಲಿ. ಯಾಕೆ ಅಂದರೆ ಇಂದ್ರಿಯಗಳು ಕೂಡ ಪ್ರಕೃತಿಯ, ಮನಸ್ಸು ಕೂಡ ಪ್ರಕೃತಿಯ ಪರಿಣಾಮವೇ, ದೇಹವು ಪ್ರಕೃತಿಯ ಪರಿಣಾಮವೇ, ಎಲ್ಲಕ್ಕೂ ಪ್ರಕೃತಿಯೇ ಕಾರಣ ಅಂತ ಇಲ್ಲಿ ಹೇಳಿರುವಾಗ ಶ್ಲೋಕದಲ್ಲಿ ಪುರುಷ ಸುಖ ದುಃಖಾನಾಂ ಅಂತ ಹೇಳುವಾಗ ಅದಕ್ಕೆ ಮೊದಲು ಕಾರ್ಯಕಾರಣ ಕರ್ತೃತ್ವ ಹೇತು ಪ್ರಕೃತಿ ಉಚ್ಯತೆ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಪ್ರಕೃತಿ, ಮೂಲ ಪ್ರಕೃತಿ ಎಲ್ಲದಕ್ಕೂ ಅದೇನೆ ಕಾರಣ. ಇಲ್ಲಿ ಔಪಾಧಿಕವಾಗಿ ಇವನಿಗೆ ಕರ್ಮದ ಒಂದು ಸಂಬಂಧದಿಂದ ಉಂಟಾಗುವಂತಹ, ಈ ಶರೀರ ಸಂಬಂಧ ಇರುವಾಗ ಉಂಟಾಗುವಂತಹ ಈ ಕರ್ತೃತ್ವಗಳೆಲ್ಲ ಇದೆಲ್ಲ ಅವನಿಗೆ ಔಪಚಾರಿಕ ಅಂದರೆ ಸ್ವಾಭಾವಿಕವಾದದ್ದಲ್ಲ, ಪ್ರಕೃತಿಯ ಸಂಬಂಧದಿಂದ. ಆದ್ದರಿಂದ ಪ್ರಕೃತಿಯ ವಿಕಾರಗಳು ಅಂತ ಹೇಳೋದ್ರಲ್ಲಿ ಯಾವ ವಿರೋಧವೂ ಇಲ್ಲ ಅನ್ನೋದನ್ನೇ ಇಲ್ಲಿ ಸಾಧಿಸ್ತಾ ಇದ್ದಾರೆ. ಚೈಜನ್ಯ ಸಂಬಂಧ ಪ್ರಯುಕ್ತಂ ಭೋಕ್ತೃತ್ವಾಶ್ರಯತ್ವಮಿತಿ ಪುರುಷಃ ಸುಖ ದುಃಖಾನಾಮಿತಿ ಉಕ್ತಿ ಇತಿ ಚೇತ್ ಕರ್ತೃತ್ವಾಶ್ರಯತ್ವಮಪಿ ತತ್ಸಂಬಂಧತ್ತಾಯಿತು ತತ್ರಾಪಿ ತಥೋಕ್ತಿ ಸ್ಯಾತ್. ಚೈತನ್ಯ ಸಂಬಂಧ ಪ್ರಯುಕ್ತವಾದ ಭೋಕ್ತೃತ್ವಕ್ಕೆ ಆಶ್ರಯವಾಗಿರುವುದು ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ ಅಂತ ಹೇಳಿದೆಯಲ್ಲ, ಚೈತನ್ಯ ಸಂಬಂಧದ ಪ್ರಯುಕ್ತದಿಂದ ಆಗುವ ಭೋಕ್ತೃತ್ವ ಅಂತ ಹೇಳಬೇಕು ಅಂತ ಹೇಳಿದ್ರೆ ಕರ್ತೃತ್ವವೂ ಹಾಗೆ ಆಗುತ್ತೆ. ಎರಡು ಶ್ಲೋಕದಲ್ಲಿ ಮುಂದೆ ಕಾರ್ಯಕಾರಣ ಕರ್ತೃತ್ವೇ ಪ್ರಕೃತಿ ಹೇತು ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು, ಎರಡು ಶ್ಲೋಕ ಬರುತ್ತೆ ಮುಂದೆ. ಕಾರ್ಯಕಾರಣ ಕರ್ತೃತ್ವಕ್ಕೆ ಪ್ರಕೃತಿ, ಸುಖ ದುಃಖಗಳ ಅನುಭವಕ್ಕೆ ಜೀವಾತ್ಮ, ಹೀಗೆ ಎರಡು ಶ್ಲೋಕಗಳು ಬರುತ್ತೆ ಮುಂದೆ ಬರುತ್ತೆ ಇನ್ಮೇಲೆ. ಅದನ್ನು ಇಟ್ಟುಕೊಂಡು ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಕಾರ್ಯಕಾರಣ ಕರ್ತೃತ್ವದಲ್ಲಿ ಹಾಗಾದ್ರಿಂದ ಸುಖ ದುಃಖಗಳಿಗೆ ಚೈತನ್ಯ ಸಂಬಂಧದಿಂದ ಬರುವ ಭೋಕ್ತೃತ್ವ ಆಶ್ರಯ ಅಂತ ಹೇಳಬೇಕು ಅಂತ ಹೇಳಿದ್ರೆ ಕರ್ತೃತ್ವ ಆಶ್ರಯವು ಅದರಿಂದ ತಾನೇ ಬರುತ್ತೆ. ಚೈತನ್ಯ ಸಂಬಂಧ ಇಲ್ಲದೆ ಹೇಗೆ ಕರ್ತೃತ್ವ ಆಶ್ರಯ ಬರುತ್ತೆ? ಅದು ಇಲ್ಲದೇನೆ ಅದು ಬರೋದಿಲ್ಲ, ಅದು ಕೂಡ ಹಾಗೆಯೇ ಹೇಳಬೇಕಾಗುತ್ತೆ. ಆದ್ದರಿಂದ ಇದೆಲ್ಲ ಹೇಳಿರೋದು ಏನಕ್ಕೆ ಅಂತ ಹೇಳಿದ್ರೆ ಇದು ಸ್ವಾಭಾವಿಕವಲ್ಲ. ಜೀವಾತ್ಮನಿಗೆ ಇದು ಕರ್ಮದಿಂದ ಬಂದ ಶರೀರದ ಸಂಬಂಧದಿಂದ ಉಂಟಾಗಿರೋದು ಅನ್ನೋದು ಒಂದು ಮುಖ್ಯವಾದ ಅರ್ಥ ಅಲ್ಲಿ ಉಪದೇಶ. ಇಲ್ಲಿ ನಚ ಏವಂ ಕಾಮಸಂಕಲ್ಪ ಇತಿ ಶ್ರುತೆ ಪಂಚವೃತ್ತಿ ಮನೋವೃತ್ಯುಪದಿಶ್ಯತೆ ಇತಿ ಸೂತ್ರಭಾಷ್ಯಸ್ಯ ಚ ಕಥಂ ಉಪಪತ್ತಿ ಇತಿ ವಾಚ್ಯಂ ಕಾಮಸಂಕಲ್ಪಾದಿ ಶಬ್ದವಾಚ್ಯ ಧರ್ಮೋತಜ್ಞಾನ ಪರಿಣಾಮ ಹೇತುಭೂತ ಮನೋವೃತ್ತಿನಾಂ ಕಾರ್ಯವಾಚಿ ಶಬ್ದೇನ ವಿಧಾನಪೂರ್ವಕಂ ಮನಸಃ ತತ್ವಾಂತರ ಪ್ರಭಾವ ಪ್ರತಿಪಾದನ ಪರತ್ವೇನ ಉಕ್ತಿ. ಇಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಶ್ರೀಭಾಷ್ಯದಲ್ಲಿ ಭಾಷ್ಯಕಾರರು ಹೇಳುವಾಗ ಕಾಮ ಸಂಕಲ್ಪ ಅನ್ನುವ ಶ್ರುತಿ ಇದೆ. ಆ ಶ್ರುತಿಗೆ ವ್ಯಾಖ್ಯಾನ ಮಾಡುವಾಗ ಪಂಚವೃತ್ತಿರ್ ಮನೋವದ್ವ್ಯಪದಿಶ್ಯತೆ ಅಂತ ಸೂತ್ರ 2ನೇ ಅಧ್ಯಾಯದಲ್ಲಿ ಅಲ್ಲಿ ಪ್ರಾಣದ ಒಂದು 5 ವ್ಯಾಪಾರಗಳಂತೆ ಮನಸ್ಸಿಗೂ 5 ವ್ಯಾಪಾರಗಳಿದೆ. ಕಾಮ ಸಂಕಲ್ಪ ಮೊದಲಾದದೆಲ್ಲ ಸರ್ವ ಮನಯೇವ ಅಂತ ಶ್ರುತಿ ವಾಕ್ಯ ಇದೆ. ಎಲ್ಲವೂ ಮನಸ್ಸೇ ಅಂತ ಹೇಳಿಬಿಟ್ಟು ಹೇಳಿರುವಾಗ ಕಾಮ ಅನ್ನೋದು ಬೇರೆ ತತ್ವವಲ್ಲ, ಸಂಕಲ್ಪ ಇನ್ನೊಂದು ತತ್ವವಲ್ಲ, ಮನಸ್ಸು ಒಂದೇ ತತ್ವ. ಅದು ಇಚ್ಛೆ ಪಡುವಾಗ ಕಾಮ ಅಂತ ಹೇಳಲ್ಪಡುತ್ತೆ, ಅದು ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ಸಂಕಲ್ಪ ಅಂತ ಹೇಳಲ್ಪಡುತ್ತೆ. ಇದೆಲ್ಲ ವ್ಯಾಪಾರ ವಿಶೇಷಗಳೇ ಹೊರತು ಆದ್ದರಿಂದ ಇದೆಲ್ಲ ಬೇರೆ ಬೇರೆ ತತ್ವಗಳಲ್ಲ ಅಂತ ಹೇಳಿದೆ. ಆದ್ದರಿಂದ ಅದು ಹೇಗೆ ಇಲ್ಲಿ ಈ ಶ್ಲೋಕಕ್ಕೆ ಅನ್ವಯಿಸಿದ ಹಾಗೆ ಅದಕ್ಕೆ ಅರ್ಥ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ, ಕಾಮ ಸಂಕಲ್ಪಾದಿ ಶಬ್ದವಾಚ್ಯ ಧರ್ಮಭೂತ ಜ್ಞಾನ ಪರಿಣಾಮ ಹೇತುಭೂತ ಮನೋವೃತ್ತಿನಾಂ
ಇದೆಲ್ಲ ಜೀವಾತ್ಮನಿಗೆ ಮೂಲಭೂತವಾಗಿ ಏನು ಅಂದರೆ ಅವನ ಧರ್ಮಭೂತ ಜ್ಞಾನ. ಜೀವಾತ್ಮನ ಸ್ವರೂಪದೊಡನೆ ನಿತ್ಯವಾಗಿ ಅವನ ಧರ್ಮವಿದೆ, ಧರ್ಮಭೂತ ಜ್ಞಾನ. ಧರ್ಮಭೂತ ಜ್ಞಾನದ ಸಂಕೋಚ ವಿಕಾಸಗಳೇ ಮುಖ್ಯವಾಗಿ ಜೀವಾತ್ಮನಿಗೆ ಸಂಬಂಧಿಸೋದು. ಶರೀರದ ಸಂಬಂಧ ಇರುವಾಗ ಇಂದ್ರಿಯಗಳ ಜೊತೆ ಇವನಿಗೆ ಸಂಬಂಧ ಉಂಟಾಗಿ ಇಂದ್ರಿಯಗಳ ಒಂದು ಪ್ರಭಾವದಿಂದ ಧರ್ಮಭೂತ ಜ್ಞಾನದಲ್ಲಿ ಸಂಕೋಚ ವಿಕಾಸ ಉಂಟಾಗುತ್ತೆ. ಮನಸ್ಸಿನಲ್ಲಿ ಮನಸ್ಸಿನೊಡನೆ ಸಂಬಂಧ ಹೊಂದಿದಾಗ ಬೇರೆ ಬೇರೆ ವಿಷಯಗಳಲ್ಲಿ ಹೋಗುತ್ತೆ, ಸುಖ ದುಃಖಗಳನ್ನೆಲ್ಲ ಇರೋ ಹಾಗೆ ಅನುಭವಿಸ್ತಾನೆ ಜೀವಾತ್ಮ. ಇಲ್ಲಿ ಶರೀರಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನೆಲ್ಲ ಮಾಡ್ತಾನೆ, ಅಭಿಮಾನ ಬರುತ್ತೆ. ಇದೆಲ್ಲವೂ ಕೂಡ ಧರ್ಮಭೂತ ಜ್ಞಾನದ ಪರಿಣಾಮ. ಈ ಪರಿಣಾಮಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ಪರಿಣಾಮವೇ ಇಲ್ಲಿ ಅವನ ಇಚ್ಛೆ ಪಡ್ತಾನೆ, ಇಲ್ಲ ಸುಖ ಪಡ್ತಾನೆ, ದುಃಖ ಪಡ್ತಾನೆ. ಇದೆಲ್ಲ ಕಾಮ ಸಂಕಲ್ಪ ಮೊದಲ ಶಬ್ದಗಳಿಂದ ಹೇಳಲ್ಪಡುತ್ತೆ. ಮನಸ್ಸಿನ ವೃತ್ತಿಗಳೆಲ್ಲ ಕಾಮ ಸಂಕಲ್ಪ ಮೊದಲಾದ ಶಬ್ದಗಳಿಂದ ಹೇಳಲ್ಪಡುತ್ತೆ. ಇದೆಲ್ಲ ಜೀವಾತ್ಮನಿಗೆ ನಿಜವಾಗಲೂ ಹೇಗೆ ಸಂಬಂಧಿಸುತ್ತೆ ಅಂದರೆ ಧರ್ಮಭೂತ ಜ್ಞಾನದಲ್ಲಿ ಸಂಕೋಚ ವಿಕಾಸ ಆಗಿದೆ. ಆದ್ದರಿಂದ ಧರ್ಮಭೂತ ಜ್ಞಾನ ನಿತ್ಯವಾದ ಧರ್ಮ. ಮನಸ್ಸು ನಿತ್ಯವಾಗಿಲ್ಲ ಇವನಿಗೆ. ಶರೀರ ಹೋದರೆ ಮನಸ್ಸು ಸಂಬಂಧ ಹೋಗ್ಬಿಡುತ್ತೆ. ಮೋಕ್ಷದಲ್ಲಿ ಮನಸ್ಸೇ ಇರೋದಿಲ್ಲ, ಈ ಪ್ರಾಕೃತವಾದ ಯಾವುದೂ ಇರೋದಿಲ್ಲ ಅವನಿಗೆ. ಧರ್ಮಭೂತ ಜ್ಞಾನ ಎಂದೆಂದಿಗೂ ಇರುವಂಥದ್ದು. ಅದು ಅವನ ಒಂದು ಜ್ಞಾನ ಸ್ವರೂಪವೇ. ಅದರಿಂದಲೇ ಅವನಿಗೆ ಕರ್ತೃತ್ವ ಭೋಕ್ತೃತ್ವ ಎಲ್ಲ ಬರುವಂಥದ್ದು. ಈ ಶರೀರ ಸಂಬಂಧ ಇಲ್ಲದೇ ಇರುವಾಗ ಬರುವ ಕರ್ತೃತ್ವ ಭೋಕ್ತೃತ್ವಗಳು ಸ್ವಾಭಾವಿಕವಾದದ್ದು. ಶರೀರ ಸಂಬಂಧ ಇರುವಾಗ ಉಂಟಾಗುವ ಇಲ್ಲಿ ನಮಗೆ ಅನುಭವಿಸುವ ಸುಖ ದುಃಖಗಳು ಔಪಾಧಿಕವಾದದ್ದು. ಇದೆಲ್ಲ ಮನಸ್ಸಿನ ವ್ಯಾಪಾರಗಳು ಅಂತ ಹೇಳಿದಿಲ್ಲ. ಇದೆಲ್ಲ ಧರ್ಮಭೂತ ಜ್ಞಾನದ ಪರಿಣಾಮಗಳೇ. ಮನಸ್ಸಿನ ಒಂದು ಪ್ರಭಾವದಿಂದ ಸತ್ವರಜಸ್ತಮಸ್ವಾದ ಈ ಶರೀರ, ತ್ರಿಗುಣಾತ್ಮಕವಾದ ಈ ಶರೀರ ಇಂದ್ರಿಯಗಳ ಪ್ರಭಾವ ಸಂಬಂಧದಿಂದ ಉಂಟಾಗುವಂತಹ ಸಂಕೋಚ ವಿಕಾಸಗಳು ಇವನಿಗೆ ಜೀವಾತ್ಮನಿಗೆ ಈ ರೀತಿಯ ಅನುಭವಗಳನ್ನೆಲ್ಲ ಉಂಟು ಮಾಡುತ್ತೆ. ಆದ್ದರಿಂದ ಅವುಗಳ ಕಾರ್ಯವನ್ನು ಕೂಡ ಅದೇ ಶಬ್ದದಿಂದ ಹೇಳ್ಬೋದು. ಮನಸ್ಸಿನ ಕಾರ್ಯವಾದ ಕಾಮವನ್ನು ಮನಸ್ಸೇ ಕಾಮವೇ ಮನಸ್ಸು ಅಂತ ಹೇಳ್ಬೋದು. ಅದರಲ್ಲೇನು ವ್ಯತ್ಯಾಸವಿಲ್ಲ. ಕಾಮವೇ ಮನಸ್ಸು ಅಂತ ಹೇಳ್ಬೋದು. ಯಾಕೆಂದರೆ ಕಾಮವು ಮನಸ್ಸಿನ ಒಂದು ವ್ಯಾಪಾರವನ್ನು ತಿಳಿಸುತ್ತೆ, ಅದರ ಕಾರ್ಯವನ್ನು ತಿಳಿಸುತ್ತೆ. ವ್ಯಾಪಾರ ತತ್ಕಾರ್ಯವಾಚಿ ಶಬ್ದೇನ ಅಭಿಧಾನಪೂರ್ವಕಂ, ಅದನ್ನು ಹೇಳುವುದರ ಮೂಲಕ ಮನಸ್ಸಃ ತತ್ವಾಂತರತ್ವ ಅಭಾವ ಪ್ರತಿಪಾದನಂ. ಮನಸ್ಸು ಅನ್ನೋದು ಒಂದು ಬೇರೆ ತತ್ವವಲ್ಲ, ಕಾಮವು ಒಂದು ಬೇರೆ ತತ್ವವಲ್ಲ. ಇದೆಲ್ಲ ಬೇರೆ ಬೇರೆ, ಸುಖ ದುಃಖಗಳೆಲ್ಲ ಬೇರೆ ಬೇರೆ ತತ್ವಗಳಲ್ಲ. ಇದೆಲ್ಲ ಮನಸ್ಸಿನ ವ್ಯಾಪಾರಗಳು ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಇವುಗಳ ವ್ಯಾಪಾರ ಕಾರ್ಯ ಇದೆಲ್ಲ ಮೂಲದಲ್ಲಿ ಪ್ರಕೃತಿಯ ಕಾರ್ಯಗಳೇ ಕಡೆಯಲ್ಲಿ. ಅದನ್ನೇ ಇಲ್ಲಿ ಸ್ವಲ್ಪ ವಿಚಾರ ಮಾಡ್ತಾ ಇದ್ದಾರೆ. ನಾನು ಉಭಯ ಸಂಪ್ರತಿಪನ್ನ ಮನೋವೃತ್ತಿಭಿರೇವ ತತ್ತನ್ನಾಮ್ನೀಭಿ ಸರ್ವಕಾರ್ಯೋಪಕತ್ತೋ ಕಾಮಾದಿ ಶಬ್ದವಾಚ್ಯ ಧರ್ಮೋತ ಜ್ಞಾನ ಪರಿಣಾಮ ಕಲ್ಪನೆ ಪ್ರಮಾಣಾಭಾವ ಕಾಮಾದಿ ಶಬ್ದಾನಾಂ ಮನೋವೃತ್ತಿ ಲಾಕ್ಷಣಿಕತ್ವಂ ಅನುಪಪನ್ನಮಿತಿ ಚೇತ್ ನ. ಮನಸ್ಸಿನಿಂದಲೇ ಎಲ್ಲವನ್ನೂ ನಿರ್ಧಾರ ಮಾಡುವಾಗ ಕಾಮ ಮೊದಲಾದ ಶಬ್ದಗಳಿಂದ ಧರ್ಮಭೂತ ಜ್ಞಾನದಲ್ಲಿ ಪರಿಣಾಮವಾಗುತ್ತೆ. ಇದೆಲ್ಲ ಯಾಕೆ ಕಲ್ಪನೆ ಮಾಡ್ಕೊಳ್ಬೇಕು? ಮನಸ್ಸನ್ನು ಇಟ್ಕೊಂಡ್ರೆ ಎಲ್ಲ ನಿರೂಪಣೆ ಮಾಡಿ ಧರ್ಮಭೂತ ಜ್ಞಾನವೇ ಬೇಕಾಗಿಲ್ಲ, ಮನಸ್ಸಿನಲ್ಲಿ ಎಲ್ಲ ಆಗುತ್ತೆ ಅಂತ ಹೇಳಿ ಅದರಿಂದ ಧರ್ಮಭೂತ ಜ್ಞಾನದಲ್ಲಿ ಸಂಕೋಚ ವಿಕಾಸವಾಗುತ್ತೆ. ಇದಕ್ಕೆಲ್ಲ ಪ್ರಮಾಣಗಳಿಲ್ಲ. ಮನೋವೃತ್ತಿಗಳಲ್ಲಿ ಅದರಲ್ಲಿ ಲಾಕ್ಷಣಿಕವಾಗಿ ಹೇಳಲ್ಪಟ್ಟಿದೆ. ಈ ರೀತಿಯೆಲ್ಲ ಯಾಕೆ ಸುತ್ತುಗೊಳಿಸಿ ಮಾಡಬೇಕು ಅಂತ ಪೂರ್ವ ಪಕ್ಷದ ಒಂದು ಆಶಯ. ಅದು ಹೇಳಿಕೊಂಡು ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಸಹ ಕಾಮಯತ ಅಥ ಪುರುಷೋ ವೈ ನಾರಾಯಣೋ ಅಕಾಮಯತ. ಇಲ್ಲಿ ಪರಮಾತ್ಮನಿಗೂ ಅಕಾಮಯಿತ ಕಾಮವು ಹೇಳಲ್ಪಟ್ಟಿದೆ, ಸಂಕಲ್ಪ. ಇತಿ ಸ್ಥಾನೆ ತದೈಕ್ಷತ, ಅದೇ ಸ್ಥಾನದಲ್ಲಿ ತದೈಕ್ಷತ ಸೈಕ್ಷಾ ಚಕ್ರೆ ಮೊದಲಾದ್ದು ಇತಿ ಅಂತಃಕರಣ ರಹಿತ ಜಗತ್ಕಾರಣಾಶ್ರಿತ ಜ್ಞಾನ ವಿಶೇಷ ವಾಚಿ ಈಕ್ಷತಿ ಶಬ್ದಪಾಠಾತ್ ಹೇಳು. ಅಂತಃಕರಣ ರಹಿತ ಜಗತ್ಕಾರಣ ಆಶ್ರಿತ ಜ್ಞಾನ ವಿಷಯಚ ವಾಚಿ ಅಂತ ಹೇಳಿದ್ರೆ ಅಂತಃಕರಣವಿಲ್ಲದೆ ಇರುವಂಥದ್ದು. ಮನಸ್ಸು ಇಲ್ಲ ಪರಮಾತ್ಮನಿಗೆ, ಈ ಪ್ರಾಕೃತವಾದ ಅಂತಃಕರಣ ಇಲ್ಲ. ಮತ್ತು ಅವನು ಎಲ್ಲ ಜ್ಞಾನದಿಂದಲೇ ವ್ಯಾಪಾರ ಪರಮಾತ್ಮನಿಗೆ. ಮತ್ತು ಜಗತ್ಕಾರಣ ಆಶ್ರಿತ, ಜಗತ್ಕಾರಣಾದ ಪರಮಾತ್ಮನಲ್ಲಿ ಆಶ್ರಿತವಾಗಿರೋದು ಈ ಅಕಾಮಯತ ಮೊದಲಾದದ್ದು ಹೇಳಲ್ಪಟ್ಟಿದ್ದು. ಐಕ್ಷತ ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ ಅಂತ ಹೇಳಿದ್ದೆಲ್ಲ, ಇದೆಲ್ಲವೂ ಕೂಡ ಪರಮಾತ್ಮನ ಕಾರ್ಯಗಳು ಹೇಳಲ್ಪಡ್ತಾ ಇದೆ. ಸಂಕಲ್ಪ ಮೊದಲಾದ ಇದೆಲ್ಲ ಜಗತ್ಕಾರಣನಾದ ಪರಮಾತ್ಮನಲ್ಲಿ ಆಶ್ರಯ, ಜಗತ್ತಿನ ಸೃಷ್ಟಿಗೋಸ್ಕರ ಮಾಡ್ತಿರೋದು.
ಅವನಿಗೆ ಈ ರೀತಿಯಾದ ಅಂತಃಕರಣವಿಲ್ಲ. ಆದ್ದರಿಂದ ಇದೆಲ್ಲ ಏನು ತಿಳಿಸುತ್ತೆ? ಜ್ಞಾನ ವಿಶೇಷವನ್ನು ತಿಳಿಸುತ್ತೆ, ಅವನ ಸಂಕಲ್ಪ ವಿಶೇಷವನ್ನು ತಿಳಿಸುತ್ತೆ. ಈ ಕ್ಷತಿ ಮೊದಲ ಶಬ್ದಗಳು, ಅದು ಕಾಮಯತ, ಐಕ್ಷತ, ಇದೆಲ್ಲ ಒಂದೇ ರೀತಿ ಅರ್ಥದಲ್ಲಿ ಹೇಳಲ್ಪಟ್ಟಿದೆ. ಸಹ ತಪಃ ತಪ್ಯತ, ತಪಸ್ಸಂದ್ರೆ ತಪ ಆಲೋಚನೆ ಅಂತ ಹೇಳಿ ಸಂಕಲ್ಪ ರೂಪವಾದ ಜ್ಞಾನ ಅಂತ ಅರ್ಥ ಅಲ್ಲಿ. ತತ್ಸ್ಥಾನ ಪಠಿತ ತಪಶಬ್ದಸ್ಯ ಯಸ್ಯ ಜ್ಞಾನಮಯಂ ತಪಃ ಇತಿ ಜ್ಞಾನಶಬ್ದೇನ ವ್ಯಾಖ್ಯಾನಾತ್ ಸಹ ಯದಿ ಪಿತೃಲೋಕ ಕಾಮೋ ಭವತಿ, ಇದು ಪರಮಾತ್ಮನ ವಿಷಯವಾಯಿತು. ಮುಕ್ತನ ವಿಷಯದಲ್ಲಿ ಸಹ ಯದಿ ಪಿತೃಲೋಕ ಕಾಮೋ ಭವತಿ ಸಂಕಲ್ಪಾದೇವಾಸಿ ಪಿತರಃ ಸಮುತ್ತಿಷ್ಠಂತಿ ಮುಕ್ತಾಶ್ರಿತತ್ವೇನ ಕಾಮಸಂಕಲ್ಪಯೋ ಶ್ರವಣಾತ್, ಇದಕ್ಕೂ ಧರ್ಮಭೂತ ಜ್ಞಾನಕ್ಕೂ ಸಂಬಂಧವಿದೆ ಅಂತ ತೋರಿಸ್ತಾ ಇದ್ದಾರೆ. ಹೇಗೆ ಪ್ರಮಾಣಗಳು ತೋರಿಸುತ್ತೆ ನಮಗೆ ಅಂತ ಹೇಳ್ಬಿಟ್ಟು, ಸುಖತ್ವ ಅಪರಪರ್ಯಾಯ ಆನಂದತ್ವಸ್ಯ, ಸುಖ ಅಂದರೆ ಏನು? ಆನಂದ. ಸುಖ ಅಂದರೆ ಆನಂದವೇ. ಆದ್ದರಿಂದ ಅದಕ್ಕೆ ಆನಂದ ಅನ್ನುವ ಶಬ್ದವು ರಸಂ ಹೇವಾಯಂ ಲಬ್ಧ್ವಾ ಆನಂದಿ ಭವತಿ ಆನಂದಂ ಬ್ರಹ್ಮಣೋ ವಿದ್ವಾನ್ ಮೊದಲಾದವುಗಳಲ್ಲಿ ಅನುಕೂಲ ಜ್ಞಾನಮೇವ ಹಿ ಆನಂದ ಇಶಿ ಭಾಷಕದೂಕ್ತ ರೀತ್ಯ ಮುಕ್ತ ಬ್ರಹ್ಮ ಸಂಬಂಧಿ ಜ್ಞಾನವರ್ತಿತ್ವ ಶ್ರವಣಾತ್ ನಿರಸ್ತಾತಿಶಯ ಆಹ್ಲಾದ ಸುಖಭಾವೈಕಲಕ್ಷಣ ಭೇಷಜಂ ಭಗವತ್ ಪ್ರಾಪ್ತಿ ಏಕಾತ್ಯಂತಿಕಿ ಮತಾ ಇತಿ ವಿಷ್ಣು ಪುರಾಣರು ಭಗವದನುಭವ ರೂಪ ಭಗವತ್ ಪ್ರಾಪ್ತೆ ಸುಖರೂಪತ್ವ ಸ್ಮೃತೇಶ್ಚ ಕಾಮಸಂಕಲ್ಪ ಸುಖಾದೀನಾಂ ಜ್ಞಾನಾವಸ್ಥಾ ವಿಶೇಷತ್ವಸ್ಯ ಅವಶ್ಯ ಅಭ್ಯುಪಗಮನೀಯತ್ವಾತ್. ಕಾಮ ಸಂಕಲ್ಪಗಳೆಲ್ಲ ಜ್ಞಾನ ವಿಶೇಷಗಳು ಅಂತಂದು ಒಪ್ಕೊಳ್ಬೇಕು. ಆದ್ದರಿಂದ ಪುರುಷ ಧರ್ಮ ಅಂತ ಹೇಳಿದರೆ ಹೇಗೆ ಪುರುಷ ಧರ್ಮ ಆಗುತ್ತೆ? ಚೈತನ್ಯ ಆಶ್ರಿತನಾದ ಪುರುಷ ಧರ್ಮ ಅಂತ ಹೇಳಿ ಬೇರೆ ರೀತಿಯಾಗಿ ಹೇಳಿ, ಮನಸ್ಸಿಗೆ ಹೇಳಿ ಜ್ಞಾನವನ್ನು ಯಾಕೆ ತಗೊಂಡು ಬರ್ತೀರಾ? ಜ್ಞಾನಕ್ಕೂ ಮನಸ್ಸಿಗೂ ಸಂಬಂಧ ಇಲ್ಲ, ಪ್ರಮಾಣವಿಲ್ಲ. ಅದಕ್ಕೆ ಮನಸ್ಸಿನ ವ್ಯಾಪಾರ ಜ್ಞಾನದಲ್ಲಿ ಸಂಕೋಚ ವಿಕಾಸ ಉಂಟು ಮಾಡುತ್ತೆ ಅಂತ ನಿಮಗೆ ಯಾವ ಪ್ರಮಾಣವಿದೆ? ಈ ರೀತಿ ಎಲ್ಲ ಪ್ರಶ್ನೆ ಪೂರ್ವ ಪಕ್ಷವನ್ನು ಹಾಕ್ಕೊಂಡು ಸುಖ ದುಃಖಗಳಿಗೆ ಇಲ್ಲಿ ಪುರುಷ ಸುಖ ದುಃಖನ ಹೇತು ರುಚತೆ ಅಂತ ಮುಂದೆ ಶ್ಲೋಕದಲ್ಲಿ ಬರುತ್ತೆ. ಇಲ್ಲಿ ಇಚ್ಛಾ ದ್ವೇಷ ಸುಖ ದುಃಖ ಮೊದಲಾದದ್ದೆಲ್ಲ ಪ್ರಕೃತಿಯ ವಿಕಾರಗಳು ಅಂತ ಹೇಳಲ್ಪಟ್ಟಿದೆ. ಯಾಕೆ ಅಂದರೆ ಪ್ರಕೃತಿ ಸಂಬಂಧದಿಂದ ಇವನಲ್ಲಿ ಆಗುವಂತಹ ವಿಕಾರಗಳು, ಆದ್ದರಿಂದ ಪ್ರಕೃತಿ ವಿಕಾರಗಳು ಅಂತ ಔಪಚಾರಿಕವಾಗಿ ಹೇಳಲ್ಪಟ್ಟಿದೆ. ಇದೆಲ್ಲ ನಿಜವಾಗಿಯೂ ಎಲ್ಲಾಗುತ್ತೆ ಅಂದರೆ ಧರ್ಮಭೂತ ಜ್ಞಾನದಲ್ಲಿ ಆಗುತ್ತೆ. ಮೂಲಭೂತವಾಗಿ ಧರ್ಮಭೂತ ಜ್ಞಾನದಲ್ಲಿ ಆಗುವ ಪರಿಣಾಮ. ಮನಸ್ಸನ್ನೇ ಇಟ್ಟುಕೊಂಡು ಯಾಕೆ ಹೇಳಬಾರ್ದು? ಧರ್ಮಭೂತ ಜ್ಞಾನ ಎಲ್ಲ ಯಾಕೆ ಹೇಳಬೇಕು ಅಂದರೆ, ಧರ್ಮಭೂತ ಜ್ಞಾನವೇ ಕಾಮ ಸಂಕಲ್ಪವೆಲ್ಲ ಧರ್ಮಭೂತ ಜ್ಞಾನದ ಪರಿಣಾಮಗಳೇ ಅನ್ನೋದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಎಲ್ಲ ಜ್ಞಾನ ವಿಶೇಷವೇ. ಧರ್ಮಭೂತ ಜ್ಞಾನದ ಎಲ್ಲ ಒಂದೊಂದು ಪ್ರಕಾರಗಳು, ಎಲ್ಲ ಜ್ಞಾನದ ಅವಸ್ಥಾ ವಿಶೇಷಗಳೇ ಅದೆಲ್ಲವೂ ಕೂಡ. ಆದರೆ ಇಲ್ಲಿ ನಮಗೆ ಪ್ರಕೃತಿ ಸಂಬಂಧದಿಂದ ಆಗುವಂತಹದ್ದು ಪ್ರಕೃತಿಯ ಕಾರಣದಿಂದ ಆಗೋದ್ರಿಂದ ಇದು ಸ್ವಾಭಾವಿಕವಾದದ್ದಲ್ಲ. ಇಲ್ಲಿ ಊಟ ಮಾಡಬೇಕು ಅಂತ ಆಸೆ ಬಂದರೆ ಇದು ಸ್ವಾಭಾವಿಕವಾದದ್ದಲ್ಲ ಅವನಿಗೆ. ಯಾಕೆಂದರೆ ಆತ್ಮನಿಗೆ ಹಸುವು ಇಲ್ಲ, ಜರೆ ಇಲ್ಲ, ಅವನಿಗೆ ಅಪಿಪಾಸಃ ಎಲ್ಲ ಹೇಳುತ್ತೆ, ಅವನಿಗೆ ಅಜಿಗತ್ಸಹ ಅಪಿಪಾಸಃ ಅಂತ ಹೇಳಿ ಶ್ರುತಿ ಹೇಳುತ್ತೆ. ಹಸುವಿಲ್ಲ, ಅವನಿಗೆ ಬಾಯಾರಿಕೆ ಇಲ್ಲ, ಆತ್ಮನಿಗೆ ಅದೆಲ್ಲ ಇಲ್ಲ. ಆದರೆ ಇದೆಲ್ಲ ಉಂಟಾಗುತ್ತಲ್ಲ ಇಲ್ಲಿ ಅವನಿಗೆ, ಇದೆಲ್ಲ ಕೂಡ ಪ್ರಕೃತಿ ಸಂಬಂಧದಿಂದ ಆಗುವಂಥದ್ದು. ಇದು ಕೂಡ ಅವನ ಜ್ಞಾನದಲ್ಲಿಯೇ ಪರಿಣಾಮವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಇದೆಲ್ಲ ಜ್ಞಾನಕ್ಕೂ ಮನಸ್ಸಿನ ವೃತ್ತಿಯೇ ಅಂತ ಹೇಳೋಕ್ಕಾಗಲ್ಲ. ಮುಖ್ಯಾರ್ಥದಲ್ಲಿ ಇದು ಔಪಚಾರಿಕ ಮನಸ್ಸಿನ ವೃತ್ತಿ ಅಂತ ಹೇಳೋದು. ಧರ್ಮಭೂತ ಜ್ಞಾನದ ಪರಿಣಾಮಗಳೇ ಅಂತಾನೆ ಹೇಳಬೇಕು ಮುಖ್ಯಾರ್ಥದಲ್ಲಿ. ಶ್ಲೋಕದಲ್ಲಿ ಹೇಳಿರುವಾಗ ಔಪಚಾರಿಕವಾಗಿ ಪ್ರಕೃತಿಯ ಒಂದು ಶರೀರದ ಒಂದು ಸ್ವರೂಪವನ್ನು ಹೇಳ್ತಾ ಇರೋದ್ರಿಂದ ಇಲ್ಲಿ ಹೇಳಿರೋದು ಶರೀರ ಸಂಬಂಧದಿಂದ ಇವನಿಗೆ ಉಂಟಾಗುವ ಈ ಅವಸ್ಥಾ ವಿಶೇಷಗಳು ಶರೀರದ ವಿಕಾರಗಳು ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಔಪಚಾರಿಕವಾಗಿ ಹೇಳಿದೆ ಅನ್ನೋದು ಇಲ್ಲಿ ಮುಖ್ಯವಾದ ಅರ್ಥ. ಈಗ ಪರಮಾತ್ಮನ ವಿಷಯದಲ್ಲಿ ಜ್ಞಾನದ ಒಂದು ವಿಕಾರಗಳೇ ಪರಿಣಾಮ, ಜ್ಞಾನದ ಅವಸ್ಥೆಗಳೇ ಕಾಮ ಸಂಕಲ್ಪ ಯಸ್ಯ ಜ್ಞಾನಮಯಂ ತಪಃ ಸೋಕಾಮಯತ ಇದೆಲ್ಲ ತಿಳಿಸುತ್ತೆ. ಅವನಿಗೆ ಈ ರೀತಿಯ ಅಂತಃಕರಣಗಳೆಲ್ಲ ಇಲ್ಲ. ಪ್ರಾಕೃತದ್ದು ಮುಕ್ತರಿಗೂ ಹಾಗೆಯೇ ಸಂಕಲ್ಪ ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅಂತ ಹೇಳಿರೋದ್ರಿಂದ ಸಂಕಲ್ಪ ಅಂತ ಹೇಳಿಬಿಟ್ರೆ ಮನಸ್ಸಿಗೆ ಹೇಳಬೇಕು ಅಂತ ಅರ್ಥವಲ್ಲ, ಜ್ಞಾನಕ್ಕೆ ಹೇಳಬೇಕು ಮುಖ್ಯಾರ್ಥದಲ್ಲಿ. ಈ ಪ್ರಾಕೃತ ಮನಸ್ಸಿನ ಸಂಬಂಧ ಇರುವಾಗ ಮನಸ್ಸಿನ ವೃತ್ತಿ ಅಂತ ಹೇಳೋದು ಔಪಚಾರಿಕ ಅದರ ಸಂಬಂಧದಿಂದ ಉಂಟಾಗುವುದು. ಅದು ಇಲ್ಲಿ ಸಂಗ್ರಹವಾದ ಅರ್ಥ. ಅದಕ್ಕೆ ಇಷ್ಟು ವಿಚಾರವನ್ನು ಮಾಡ್ತಾರೆ ಇಲ್ಲಿ ಸ್ವಾಮಿ ದೇಶಿಕರು. ಮನೋವೃತ್ತಿನ ಅಜ್ಞಾನತ್ವೇನ ಅನ್ಯಾಧೀನ ಪ್ರಕಾಶತೆಯ ಅನನ್ಯಾಧೀನ ಪ್ರಕಾಶತ್ವಾದಿ ರೂಪ
ವ್ಯಾಪಕ ನಿವೃತ್ತಿಯ ವ್ಯಾಪ್ಯಭೂತ ಅರ್ಥಾಂತರ ಪ್ರಕಾಶಾದಿ ಹೇತುತ್ವ ಅಸಂಭವೇನ ಜ್ಞಾನಾವಸ್ಥಾ ವಿಶೇಷ ಅನಂಗೀಕಾರೆ ವಿಷಯ ಪ್ರಕಾಶ ವ್ಯವಹಾರಾದೇಹ ಅನುಭವತ್ತೇಹ ಸ್ವಪ್ರಕಾಶ ಜ್ಞಾನಾವಸ್ಥಾ ವಿಶೇಷಣ ಅವಶ್ಯಕತ್ವಾತ್. ಇಲ್ಲಿ ಬೇರೆ ಯಾವ ರೀತಿಯೂ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಮನೋವೃತ್ತಿನ ಅಜ್ಞಾನತ್ವೇನ, ಮನಸ್ಸು ಜ್ಞಾನವಿಲ್ಲ, ಮನಸ್ಸು ಚೇತನವಲ್ಲ, ಅಚೇತನ. ಅದು ಪ್ರಕೃತಿಯ ಪರಿಣಾಮ, ಸಾತ್ವಿಕ ಅಹಂಕಾರದಿಂದ ಉಂಟಾದ ಒಂದು ಅಚೇತನ ದ್ರವ್ಯ, ಅದು ಜಡ ದ್ರವ್ಯ ಮನಸ್ಸು. ಆದ್ದರಿಂದ ಅದು ನಾವು ಅದರಲ್ಲಿ ಅಜ್ಞಾನವಾದ್ದರಿಂದ ಅದಕ್ಕೆ ಅಜ್ಞೇನ ಅನ್ಯಾಧೀನ ಪ್ರಕಾಶತೆಯ, ಇನ್ನೊಂದರ ಅಧೀನದಲ್ಲಿ ಪ್ರಕಾಶಪಡಿಸುತ್ತೆ. ನಮ್ಮ ಧರ್ಮಭೂತ ಜ್ಞಾನ ಇಲ್ಲದೆ ಹೋದರೆ ಮನಸ್ಸು ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ಧರ್ಮಭೂತ ಜ್ಞಾನ ಮನಸ್ಸಿನ ಮೂಲಕ ಹೋದ್ರೇ ನಮಗೆ ವಿಷಯಗಳೆಲ್ಲ ಅನುಭವಗಳೆಲ್ಲ ಆಗುವಂಥದ್ದು. ಬರೀ ಮನಸ್ಸು ಯಾವ ವಿಷಯನೂ ನಮಗೆ ತೋರಿಸೋದಿಲ್ಲ. ಆ ಧರ್ಮಭೂತ ಜ್ಞಾನಕ್ಕೆ ಒಂದು ಚಾನೆಲ್ ಥರ, ಒಂದು ದ್ವಾರ. ಇಂದ್ರಿಯಗಳು ಹಾಗೆ, ಕಣ್ಣೇ ನಮಗೆ ಜ್ಞಾನವನ್ನು ಉಂಟು ಮಾಡೋದಿಲ್ಲ, ನಮ್ಮ ಧರ್ಮಭೂತ ಜ್ಞಾನವೇ ಜ್ಞಾನ ಉಂಟು ಮಾಡೋದು. ಇದೆಲ್ಲ ಅಚೇತನ ಪದಾರ್ಥಗಳು. ಅದಕ್ಕೆ ಅನ್ಯಾಧೀನ ಪ್ರಕಾಶ, ಸ್ವತಂತ್ರವಾಗಿ ಅರ್ಥಗಳನ್ನು ಪ್ರಕಾಶಪಡಿಸೋದಿಲ್ಲ ಅದು. ಆದ್ದರಿಂದ ಅನನ್ಯಾಧೀನ ಪ್ರಕಾಶತ್ವಾದಿ ರೂಪ ವ್ಯಾಪಕ ನಿವೃತ್ತಿಯ, ಅನನ್ಯಾಧೀನವಾದ ಪ್ರಕಾಶ ಇಲ್ಲ ಅದಕ್ಕೆ. ಆದ್ದರಿಂದ ವ್ಯಾಪ್ಯಭೂತ ಅರ್ಥಾಂತರ ಪ್ರಕಾಶಾದಿ ಹೇತುತ್ವ ಅಸಂಭಾವೇನ, ಬೇರೆ ಪದಾರ್ಥಗಳನ್ನು ತೋರಿಸೋದಕ್ಕೆ ಅದಕ್ಕೆ ಕಾರಣವಾಗೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಜ್ಞಾನ ಅವಸ್ಥಾ ವಿಶೇಷ ಅನಂಗೀಕಾರೆ, ಇದೆಲ್ಲ ಜ್ಞಾನದ ಅವಸ್ಥಾ ವಿಶೇಷಗಳು ಅಂತ ಒಪ್ಕೊಳ್ಳದೆ ಹೋದರೆ ವಿಷಯ ಪ್ರಕಾಶ ವ್ಯವಹಾರಾದೇಹೇ, ನಮಗೆ ಒಂದು ಪುಸ್ತಕ ಇದ್ದರೆ ಇದು ಪುಸ್ತಕ ಅಂತಲೇ ತಿಳಿಯೋಕ್ಕಾಗೋದಿಲ್ಲ. ಆಗ ಮನಸ್ಸೇ ವ್ಯಾಪಾರ ಮಾಡುತ್ತೆ ಅಂದರೆ ಮನಸ್ಸು ಅಚೇತನ, ಪುಸ್ತಕ ಅಂತ ತೋರಿಸೋದಿಲ್ಲ. ಇದು ಯಾವುದೋ ಒಂದು ರೂಪವಿದೆ ಅಂತ ಗೊತ್ತಾಗುತ್ತೆ ಹೊರತು ಆ ರೂಪವು ಎಲ್ಲ ನಮ್ಮ ಧರ್ಮಭೂತ ಜ್ಞಾನದಿಂದಲೇ ತಿಳಿಬೇಕು. ಇದು ಪುಸ್ತಕ, ಇದು ಬೇರೆ ಪದಾರ್ಥ, ಇದು ಬೇರೆ ಪದಾರ್ಥ, ಇದು ಹೀಗಿದೆ, ಇದು ಅಚೇತನ, ಇದೆಲ್ಲ ತಿಳಿಬೇಕು ಅಂದರೆ ಜ್ಞಾನವೇ, ವ್ಯವಹಾರವೇ ಇರೋದಿಲ್ಲ. ಇಲ್ಲದೆ ಹೋದರೆ ವಿಷಯ ಪ್ರಕಾಶ ವ್ಯವಹಾರಾದೇಹ ಅನುಪಪತ್ತೇಹೇ, ಯಾವುದು ಉಪಪನ್ನವಾಗೋದಿಲ್ಲ, ವಿಷಯ ಪ್ರಕಾಶವೇ ಆಗೋದಿಲ್ಲ, ವ್ಯವಹಾರಗಳೇ ಆಗೋಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಸ್ವಪ್ರಕಾಶ ಜ್ಞಾನಾವಸ್ಥಾ ವಿಶೇಷಾಣಾಂ ಅವಶ್ಯಕತ್ವಾತ್, ಸ್ವಯಂ ಪ್ರಕಾಶವಾದ ಜ್ಞಾನದ ಅವಸ್ಥಾ ವಿಶೇಷಗಳನ್ನು ಒಪ್ಕೊಳ್ಳೇಬೇಕು. ಧರ್ಮಭೂತ ಜ್ಞಾನದ ಅವಸ್ಥಾ ವಿಶೇಷಗಳು ಇದೆಲ್ಲವೂ ಕೂಡ ಧರ್ಮಭೂತ ಜ್ಞಾನದ ಅವಸ್ಥಾ ವಿಶೇಷಗಳು. ಭಕ್ತಿಯೂ ಒಂದು ಜ್ಞಾನ, ಅದು ಧರ್ಮಭೂತ ಜ್ಞಾನದ ಒಂದು ಪ್ರಕಾರ. ಪ್ರಪತ್ತಿಯೂ ಒಂದು ಜ್ಞಾನವೇ, ಅದು ಧರ್ಮಭೂತ ಜ್ಞಾನ. ನಮಗೆಲ್ಲ ಏನೇನು ವ್ಯಾಪಾರಗಳಾಗುತ್ತೋ ಜೀವಾತ್ಮನಿಗೆ ಎಲ್ಲ ಅವನಿಗೆ ಸಂಬಂಧಿಸಿದಂತೆ ಧರ್ಮಭೂತ ಜ್ಞಾನದ ಪ್ರಕಾರಗಳು ಇದೆಲ್ಲ ಕೂಡ ಜ್ಞಾನದ ಅವಸ್ಥಾ ವಿಶೇಷಗಳು. ಆದರೆ ಇಲ್ಲಿ ಶರೀರದೊಡನೆ ಇರುವಾಗ ಈ ಇಂದ್ರಿಯಗಳ ಸಂಬಂಧದಿಂದ ಉಂಟಾಗುತ್ತೆ. ಸ್ವಾಭಾವಿಕವಾಗಿರುವಾಗ ನೇರವಾಗಿ ತಿಳಿತಾನೆ, ಧರ್ಮಭೂತ ಜ್ಞಾನದಿಂದಲೇ ತಿಳಿಯುತ್ತೆ ಮುಕ್ತರಿಗೆ. ಅವರಿಗೆ ಪ್ರಾಕೃತವಾದ ಶರೀರ ಇರೋದಿಲ್ಲ, ನೇರವಾಗಿ ಜ್ಞಾನದಿಂದಲೇ ಎಲ್ಲ ವ್ಯಾಪಾರಗಳು. ಅದು ಅವನ ಸ್ವಾಭಾವಿಕವಾದ ಅವಸ್ಥೆ ಜೀವಾತ್ಮನಿಗೆ. ಅದನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಅನೇಕ ಶಕ್ತಿ ಕಲ್ಪನೆ ಗೌರವೇಣ ಕಾಮಸಂಕಲ್ಪಾರಿ ಶಬ್ದಾನಾಮೃತಿಶು ಲಾಕ್ಷಣಿಕತ್ವಸ್ಯ ನ್ಯಾಯತ್ವಾಚ. ಆದ್ದರಿಂದ ಬೇರೆ ಬೇರೆ ಅರ್ಥಗಳನ್ನು ತಿಳ್ಕೊಂಡು ಕಾಮವೇ ಒಂದು ತತ್ವ, ಇದುವೇ ಒಂದು ತತ್ವ ಅಂತೆಲ್ಲ ಹೇಳೋದಕ್ಕೆ ಅವಕಾಶವಿಲ್ಲ. ಆದ್ದರಿಂದ ಇದೆಲ್ಲ ಸಂಕಲ್ಪ ಮೊದಲಾದವುಗಳೆಲ್ಲ ಲಾಕ್ಷಣಿಕ ಅಂತ ಹೇಳಲ್ಪಟ್ಟಿದೆ ಅಷ್ಟೇನೆ. ನಚ ವೃತ್ತೀನಾಂ ಚೈತನ್ಯ ಸಂಬಂಧೇನ ವಿಷಯ ಪ್ರಕಾಶಾದಿ ಸಮರ್ಥತ್ವಮಿತಿ ವಾಚ್ಯಂ. ನಿರ್ವಿಶೇಷ ಚೈತನ್ಯ ಸರ್ವವಿಷಯ ವಿಮುಖಸ್ಯ ವಿಷಯ ಪ್ರಕಾಶಾದಿ ಅಯೋಗ್ಯತ್ವೇನ ತತ್ಸಹಾಯಸ್ಯ ಶತಮಪಿ ಅಂಧಾನಾಂ ನ ಪಶ್ಯತಿ ಇತಿ ನ್ಯಾಯೇನ ವಿಷಯ ಪ್ರಕಾಶಾದಿ ಸಾಮರ್ಥ್ಯ ಅನಾಪಾದಕತ್ವಾತ್ ನಿರ್ವಿಶೇಷ ಚೈತನ್ಯಸ್ಯ ತದ್ಯೋಗ್ಯತ್ವೇ ತೇನೈವ ಪ್ರಕಾಶಾದಿ ಉಪಪತ್ತೌ ವೃತ್ಯವಚ್ಛೇದ ಕಲ್ಪನಾ ನಿಷ್ಫಲ ಸ್ಯಾತ್. ಇದು ಅದ್ವೈತ ಪಕ್ಷದ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನೇರವಾಗಿ ನಿರಾಕರಣೆ ಮಾಡ್ತಾರೆ. ಇಲ್ಲಿ ಚೈತನ್ಯ ಸಂಬಂಧ, ವೃತ್ತಿನಾಂ ಚೈತನ್ಯ ಸಂಬಂಧೇನ ವಿಷಯ ಪ್ರಕಾಶಾದಿ ಸಮರ್ಥತ್ವಂ ಅಂತ ಅವರು ಹೇಳ್ತಾರೆ. ಚೈತನ್ಯದ ಒಂದು ಸಂಬಂಧದಿಂದ ವಿಷಯವನ್ನು ಪ್ರಕಾಶಿಸುತ್ತೆ. ಚೈತನ್ಯ ಇರೋದರಿಂದ ಅಲ್ಲ, ಚೈತನ್ಯದ ಸಂಬಂಧದಿಂದ. ವೃತ್ತಿಗಳು ಅಂತಃಕರಣ ವೃತ್ತಿ ಅಂದರೆ ಬ್ರಹ್ಮದ ಒಂದು ಪ್ರತಿಫಲನ, ಛಾಯಾ ಚಿತ್ ಛಾಯಾಪತ್ತಿ ಅಂತ ಹೇಳ್ತಾರೆ. ಅದು ಹೇಗೆ ಅನ್ನೋದಕ್ಕೆ ಉದಾಹರಣೆ ಭಾಷ್ಯಕಾರರು ಶ್ರೀಭಾಷ್ಯದಲ್ಲಿ ಹೇಳ್ತಾರೆ. ಜಿಜ್ಞಾಸಾಧಿಕರಣದಲ್ಲಿ ಸೂರ್ಯನ ಒಂದು ಪ್ರಕಾಶ ಒಂದು ಗೋಡೆ ಮೇಲೆ ಬೀಳುತ್ತೆ. ಅದು ಬಿಳಿಯ ಬಣ್ಣದ ಒಂದು ಗೋಡೆ ಇದೆ, ಅದರ ಮೇಲೆ ಸೂರ್ಯನ ಪ್ರಕಾಶ ಬಿದ್ದರೆ ಆ ಗೋಡೆಯಿಂದ ಮತ್ತೆ ಅದು ಪ್ರತಿಫಲನವಾಗಿ ಇನ್ನೊಂದು ಕಡೆ ಬಿಸಿಲು ಇರೋ ಹಾಗೆ ಕಾಣುತ್ತೆ ನಮಗೆ. ಅದು ಆಪೋಸಿಟ್ ಡೈರೆಕ್ಷನಲ್ಲಿ, ವಿರುದ್ಧವಾದ
ದಿಕ್ಕಲ್ಲಿ ಬೆಳಕು ಬಿಸಿಲು ಕಾಣಿಸ್ತಾ ಇರುತ್ತೆ ನಮಗೆ. ಆ ಸೂರ್ಯಪ್ರಕಾಶ ಗೋಡೆ ಮೇಲೆ ಬಿದ್ದು ಅದರಿಂದ ರಿಫ್ಲೆಕ್ಟ್ ಆಗಿ ಕೆಳಗಡೆ ಅದರ ವಿರುದ್ಧವಾದ ದಿಕ್ಕಿನಲ್ಲಿ ಅದರ ಒಂದು ಬಿಸಿಲು ಕಾಣುತ್ತೆ ನಮಗೆ. ಇದು ಎಲ್ಲರಿಗೂ ಅನುಭವ ಇರುತ್ತೆ. ಗ್ಲಾಸ್ನಲ್ಲೂ ಹಾಗೆಯೇ, ಗ್ಲಾಸ್ನಲ್ಲಿ ಸೂರ್ಯನ ಪ್ರತಿಫಲನ ಆದರೆ ಅದರಿಂದ ಬೇರೆ ಕಡೆ ಬಿಸಿಲು ಬಂದು ಕಾಣುತ್ತೆ ನಮಗೆ ಆಪೋಸಿಟ್ ಡೈರೆಕ್ಷನಲ್ಲಿ. ಈ ರೀತಿ ಆಗ್ತಾ ಇದೆ ಅಂತ ನಿರೂಪಣೆ ಮಾಡ್ತಾರೆ. ಪ್ರತಿಫಲನ ಹೇಗಾಗುತ್ತೆ, ಬ್ರಹ್ಮದ್ದು ಸ್ವಯಂ ಪ್ರಕಾಶವಾದ ಬ್ರಹ್ಮದ್ದು ಅಂತಃಕರಣ ಅಚೇತನ ಅಂದರೆ ಅಚೇತನದಲ್ಲಿಯೂ ಪ್ರತಿಫಲನ ಆಗಕ್ಕೆ ಸಾಧ್ಯ. ಅದಕ್ಕೆ ಈ ರೀತಿ ಉದಾಹರಣೆಗಳನ್ನೆಲ್ಲ ಕೊಡ್ತಾರೆ. ಅದೆಲ್ಲ ಇಲ್ಲಿ ನಿರೂಪಣೆ ಮಾಡ್ತಾರೆ. ಅಚೇತನ ಅಚೇತನವೇ, ಜ್ಞಾನವಿಲ್ಲ ಅದಕ್ಕೆ. 100 ಜನ ಅಂಧರನ್ನು ನಿಲ್ಲಿಸಿದ್ರು ಕೂಡ ಏನು ಕಾಣೋದಿಲ್ಲ ಅವ್ರಿಗೆ. ಒಬ್ಬ ಅಂಧನಿಗೆ ಹೇಗೆ ಕಾಣೋದಿಲ್ವೋ, ಶತಮಪಿ ಅಂಧಾನಾಂ ನ ಪಶ್ಯತಿ, 100 ಜನ ಅಂಧರಿದ್ರು ಕೂಡ ಏನು ನೋಡೋಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದನ್ನ ಇಲ್ಲಿ ಆ ನ್ಯಾಯ ಅದು ಹೇಳ್ತಾ ಇದ್ದಾರೆ. ಚೈತನ್ಯ ಸಂಬಂಧದಿಂದಲೇ ವಿಷಯ ಪ್ರಕಾಶ ಸಮರ್ಥವಾಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಯಾಕೆ ಅಂದರೆ ನಿರ್ವಿಶೇಷ ಚೈತನ್ಯವು ಯಾವುದು ನಿರ್ವಿಶೇಷ, ಅದಕ್ಕೆ ಧರ್ಮವಿಲ್ಲ. ಸ್ವಯಂ ಪ್ರಕಾಶ, ಸೂರ್ಯನಿಗಾದರೆ ಧರ್ಮವಿದೆ ಪ್ರಕಾಶ ಅನ್ನೋದು. ಸರ್ವ ವಿಷಯ ವಿಮುಖಸ್ಯ, ಇದು ಬ್ರಹ್ಮನ ಸ್ವರೂಪ ಅದ್ವೈತದಲ್ಲಿ ಹೇಳೋದು. ವಿಷಯ ಪ್ರಕಾಶಾದಿ ಅಯೋಗ್ಯತ್ವೇನ, ವಿಷಯ ಪ್ರಕಾಶ ಮಾಡೋದಕ್ಕೆ ಸಾಧ್ಯವಿಲ್ಲ. ತತ್ಸಹಾಯಸ್ಯ, ಅದರ ಒಂದು ಸಹಾಯದಿಂದ 100 ಜನ ಅಂಧರಿದ್ರು ಕೂಡ ಕಾಣೋದಿಲ್ಲ ಅನ್ನೋದನ್ನು ಹೇಳ್ತಾರೆ ಇಲ್ಲಿ. ವಿಷಯ ಪ್ರಕಾಶಾದಿ ಸಾಮರ್ಥ್ಯ ಅನಾಪಾದಕತ್ವ ನಿರ್ವಿಶೇಷ ಚೈತನ್ಯ ಯೋಗ್ಯತ್ವೇ ತೇನೈವ ಪ್ರಕಾಶಾದಿ ಉಪಪತ್ತೋ ವೃತ್ತಿಯವಚ್ಛೇದ ಕಲ್ಪನ. ಇಲ್ಲೇ ನಿರ್ವಿಶೇಷ ಬ್ರಹ್ಮ ಆದರೂ ಈ ಒಬ್ಬನಿಗೆ ಕಾಣಿಸೋಲ್ಲ, 100 ಜನ ಇದ್ರು ಕಾಣಿಸಲ್ಲ. ಅದೇ ನ್ಯಾಯ. ಒಬ್ಬನಿಗೆ ಕಾಣಿಸ್ದೆ ಹೋದ್ರೆ 100 ಜನ ಇದ್ರೆ ಕಾಣಿಸ್ತಾರೆ ಅಂತ ಹೇಳಕ್ಕಾಗಲ್ವಲ್ಲ. ಹೌದು, 100 ಜನ ಅಂಧರನ್ನು ಸೇರಿಸಿದ್ರು ಯಾವುದು ಪದಾರ್ಥಗಳು ನೀವು ಕಾಣಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ನ್ಯಾಯ. ಯಾಕೆ ಅಂದ್ರೆ ಪ್ರಕಾಶ ಎಲ್ಲ ಅಚೇತನಗಳೇ ಅಲ್ಲಿರೋದು, ಅಂತಃಕರಣಗಳು. ಒಂದು ಅಂತಃಕರಣ 1000. ಹೌದು, ಅಂತಃಕರಣ ಎಲ್ಲ ಜಡಾನೆ. ಅದೇ ಅದರಲ್ಲಿ ಅದರಲ್ಲಿ ರಿಫ್ಲೆಕ್ಟ್ ಆದ್ರೆ ನಿಮ್ಗೆ 100 ಅಂತಃಕರಣ ಇಟ್ಟರು ನಿಮ್ಗೆ ಚೈತನ್ಯ ಬರೋದಿಲ್ಲ ಅದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆ ನ್ಯಾಯ ಇಲ್ಲಿ ಹೇಳ್ತಿದ್ದಾರೆ. ಆದ್ದರಿಂದ ವಿಷಯ ಪ್ರಕಾಶ ಸಾಮರ್ಥ್ಯವೇ ಇಲ್ಲ ಅದಕ್ಕೆ. ಅಯೋಗ್ಯತೆ ಇದೆ ಅಂತ ಹೇಳ್ಬಿಟ್ರೆ ಅದರಿಂದಲೇ ಎಲ್ಲ ಉಪಪನ್ನವಾಗುತ್ತೆ. ವೃತ್ತಿ ಅವಚ್ಛೇದ ಎಲ್ಲ ಮಾಡಲೇಬೇಕಾಗಿಲ್ಲ ಜೀವಾತ್ಮನಿಗೆ. ವೃತ್ತಿ ಅವಚ್ಛೇದ ಕಲ್ಪನಾ ನಿಷ್ಫಲ ಸ್ಯಾತ್. ಆದ್ದರಿಂದ ಅಂತಃಕರಣ ವೃತ್ತಿ ಅವಚ್ಛೇದವಾದ ಜೀವಾತ್ಮ ಅಂತ ಹೇಳಬೇಕಾಗೇ ಇಲ್ಲ. ಇದು ಅದ್ವೈತ ದರ್ಶನದಲ್ಲಿ ಅವನು ವಿಚಾರ ಮಾಡೋದು. ಹೌದು ಹೌದು. ನಚ ಸಂಸಾರ ದಶಾಯಾಂ ಸಂಕುಚಿತಸ್ಯ ತಸ್ಯ ವಿಷಯ ವ್ಯವಸ್ಥೌ ಔಪಕೇತೆಯ ಸಾಫಲ್ಯಮಿತಿ ವಾಚ್ಯಂ. ಅದಕ್ಕೆ ಪೂರ್ವ ಪಕ್ಷ ಹೇಳ್ತಾರೆ, ಇಲ್ಲ ಇಲ್ಲ, ಇಲ್ಲಿ ವ್ಯವಹಾರ ಆಗುವಾಗ ಅದೆಲ್ಲ ಒಪ್ಕೊಳ್ಬೇಕು. ನಾವು ಸಂಸಾರ ದಶೆಯಲ್ಲಿರುವಾಗ ಒಪ್ಕೊಳ್ತೀವಿ. ಯಾಕೆ ಅಂದರೆ ಸುಖ ದುಃಖ ಅನುಭವಿಸ್ತಾ ಇದ್ದೀವಲ್ಲ ನಾವು, ಆದ್ದರಿಂದ ಇದನ್ನು ಒಪ್ಕೊಳ್ಬೇಕು ಹೀಗೆ ಅಂತ ಹೇಳಕ್ಕಾಗೋದಿಲ್ಲ. ತಸ್ಯ ಸಂಕೋಚ ಅಂಗೀಕಾರೇ ನಿರ್ವಿಕಾರತ್ವಾದಿ ಪ್ರತಿಪಾದಕ ಶ್ರುತ್ಯಾದಿ ವಿರೋಧಾಚ ಚಕ್ಷುರಾದಿ ವೃತ್ತಿಭಿರೇವ ವಿಷಯ ವ್ಯವಸ್ಥೋಪತ್ತೇಶ. ಆದ್ದರಿಂದ ಇದು ಸಂಕೋಚ ಇಲ್ಲದೆ ಹೋದರೆ, ಸಂಸಾರ ದಶೆಯಲ್ಲಿ ಸಂಕೋಚ ಒಪ್ಕೊಳ್ಬೇಕು ಜ್ಞಾನಕ್ಕೆ. ಇಲ್ಲದೆ ಹೋದರೆ ಸುಖ ದುಃಖ ಹೇಗೆ ಉಂಟಾಗುತ್ತೆ ಅಂತ ಹೇಳಿದ್ರೆ ನಿರ್ವಿಕಾರ ಅನ್ನೋದು ಹೋಗ್ಬಿಡುತ್ತೆ. ಆತ್ಮನಿಗೆ ಸಂಕೋಚ ಒಪ್ಕೊಂಡ್ರೆ, ಆತ್ಮ ನಿರ್ವಿಶೇಷ ವಸ್ತು ಅಂತ ಹೇಳಿದ್ರೆ ಧರ್ಮವಿಲ್ಲ. ಧರ್ಮದಲ್ಲಿ ಸಂಕೋಚ ಆದರೆ ಬೇರೆ, ಸ್ವರೂಪದಲ್ಲಿಯೇ ಸಂಕೋಚ ಹೇಳಬೇಕಾಗ. ಯಾಕೆ ಅಂದರೆ ಇರೋದು ಸ್ವರೂಪ ಒಂದೇ, ಧರ್ಮವೇ ಇಲ್ಲ, ನಿರ್ಧರ್ಮಕವಾದ ಜ್ಞಾನ ಸ್ವರೂಪ. ಆದ್ದರಿಂದ ಅದರಲ್ಲಿಯೇ ಸಂಕೋಚ ಒಪ್ಕೊಂಡ್ರೆ ಅದು ನಿರ್ವಿಕಾರತ್ವಕ್ಕೆ ವಿರೋಧವಾಗುತ್ತೆ. ಧರ್ಮಭೂತ ಜ್ಞಾನಸ್ಯ ಚ ವಿಕಾರ ಅಂಗೀಕೃತ ಏವ ಇತಿ ನ ಕಿಂಚಿತ್ ಅನುಪವನ್ನಂ ಅಸ್ಮಾಕಂ. ಧರ್ಮಭೂತ ಜ್ಞಾನದಲ್ಲಿ ವಿಕಾರ ಒಪ್ಕೊಂಡಿದ್ದೀವಿ ನಾವು, ಸಂಕೋಚ ವಿಕಾಸ ಆಗತ್ತೆ. ಆದ್ದರಿಂದ ನಮಗೆ ಯಾವುದೋ ಅನುಪಪತ್ತಿ ಇಲ್ಲ. ಧರ್ಮಭೂತ ಜ್ಞಾನ ಒಪ್ಕೊಳ್ಳದೆ ಹೋದರೆ, ಧರ್ಮವೇ ಇಲ್ಲದೆ ಹೋದರೆ ಸ್ವರೂಪದಲ್ಲಿ ಸಂಕೋಚ ಆಗಬೇಕಾಗುತ್ತೆ. ಸಂಸಾರ ದಶೆಯಲ್ಲಿಯೂ ಕೂಡ ಸಂಕೋಚವಾಗುತ್ತೆ. ಯಾಕೆ ಅಂದರೆ ಸುಖ ದುಃಖ ಅಜ್ಞಾನ ಎಲ್ಲ ಉಂಟಾಗೋದ್ರಿಂದ ಸಂಕೋಚವಾಗುತ್ತೆ ಜ್ಞಾನದಲ್ಲಿ. ಅಂದರೆ ಸ್ವರೂಪದಲ್ಲಿಯೇ ಆವಾಗ ಸಂಕೋಚ ಒಪ್ಕೊಳ್ಬೇಕು. ಅದು ನೇರ ವಿರುದ್ಧ ಸಿದ್ಧಾಂತಕ್ಕೆ. ಆದ್ದರಿಂದ ಇದೆಲ್ಲ ಸ್ವಲ್ಪ ಇದು ಹೇಗೆ ಪುರುಷ ಧರ್ಮತ್ವ ಅದು ಔಪಚಾರಿಕ ಅಂತ ಹೇಳಿ ಪ್ರಕೃತಿಯದು ಅಂತ ಹೇಳಿದೆ ಈ ಶ್ಲೋಕ. ಅದಕ್ಕೆ ಇಷ್ಟು ವಿಚಾರ ಮಾಡ್ತಾರೆ ಇದನ್ನು.
ಏತತ್ ಸರ್ವಮಭಿಪ್ರೇತ್ಯ ಭಾಷಿತಂ ತೇಷಾಂ ಪುರುಷ ಧರ್ಮತ್ವಂ. ಇದಕ್ಕೆ ಇಷ್ಟು ವಿಚಾರ ಮಾಡ್ತಾರೆ ದೇಶಿಕರು. ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ಇತಿ ವಕ್ಷ್ಯತೆ ಅಂತ ಹೇಳಿ, ಸುಖ ದುಃಖಕ್ಕೆ ಅನುಭವಕ್ಕೆ ಕಾರಣವಾಗ್ತಾನೆ ಅನ್ನೋದು ಮುಂದೆ ಹೇಳಲ್ಪಡುತ್ತೆ. ಚೇತನಾಧೃತಿ ಇತ್ಯತ್ರ ನ ತಾವತ್ ಪದದ್ವಯಂ. ಚೇತನಾಧೃತಿ ಅನ್ನೋದು ಎರಡು ಪದಗಳಲ್ಲ, ಅದು ಒಂದೇ. ಒಂದೇ ಪದ ಅಂತ ಅಲ್ಲಿ ಸ್ವೀಕಾರ ಮಾಡಲ್ಲ. ಇದು ನಮ್ಮ ಇದರಲ್ಲಿ ಶಂಕರ ಭಾಷ್ಯದಲ್ಲಿ ಎರಡು ಪದ ಅಂತ ತಗೊಂಡಿದ್ದಾರೆ. ಚೇತನ ಧೃತಿ ಎರಡು ತೆಗೆದುಕೊಂಡಿದ್ದಾರೆ. ಯಾಕೆ ಅಂದರೆ ಅವರಿಗೆ ಚೇತನ ಅಂತ ಹೇಳಿದ್ರು ವಿರೋಧವಿಲ್ಲ. ಅಂತಃಕರಣವು ಅಚೇತನವೇ, ಚೇತನ ಇರೋದು ಒಂದೇ, ಬ್ರಹ್ಮ ಒಂದೇ. ಆದ್ದರಿಂದ ನಮ್ಮ ಸಿದ್ಧಾಂತದಲ್ಲಿ ಹಾಗೆ ಹೇಳೋಕ್ಕಾಗೋದಿಲ್ಲ. ಬ್ರಹ್ಮವು ಚೇತನವೇ, ಜೀವಾತ್ಮಗಳೆಲ್ಲರೂ ಚೇತನರೇ. ಆದ್ದರಿಂದ ಚೇತನ ಧೃತಿ ಅನ್ನೋದು ಪ್ರಕೃತಿಗೆ ಹೇಳೋಕ್ಕಾಗೋದಿಲ್ಲ ನೇರವಾಗಿ. ಚೇತನಾಧೃತಿ, ಆಧೃತಿ ಅಂದರೆ ಆಧಾರ ಅಂತ. ಚೇತನಾಧೃತಿ ಅನ್ನೋದು ಒಂದು ಪದ, ಸಮಸ್ತ ಪದ. ಚೈತನ್ಯಸ್ಯ ಕ್ಷೇತ್ರಜ್ಞ ಅನಂತರ್ಭಾವಾತ್. ಕ್ಷೇತ್ರ ಅನಂತರ್ಭಾವಾತ್, ಕ್ಷೇತ್ರಕ್ಕಿಂತ ಬೇರೆಯಾಗಿದೆ, ಕ್ಷೇತ್ರಕ್ಕಿಂತ ಹೊರಪಟ್ಟಿರೋದು ಚೈತನ್ಯ. ಆದ್ದರಿಂದ ಇದು ಕ್ಷೇತ್ರದಲ್ಲಿಯೇ, ಕ್ಷೇತ್ರದ ವಿಷಯ ಹೇಳುವಾಗ ಚೇತನ ಧೃತಿ ಅಂತ ಹೇಳಿದ್ರೆ ಚೇತನ ಅನ್ನೋದು ಕ್ಷೇತ್ರಕ್ಕೆ ಹೇಳಿದಾಗುತ್ತೆ. ಕ್ಷೇತ್ರಕ್ಕಿಂತ ಭಿನ್ನವಾದದ್ದು ಚೇತನ ಅಂತ ಹೇಳೋದು. ಚೈತನ್ಯ ಅನ್ನೋದು ಕ್ಷೇತ್ರಕ್ಕಿಂತ ಭಿನ್ನವಾದದ್ದು. ಏಕಪದತ್ವೇಪಿ ಚೇತನಾಯ ಧೃತಿ ಇತಿ ನ ವಿಗ್ರಹ. ಒಂದೇ ಪದ ಮಾಡಿದ್ರು ವಿಗ್ರಹವನ್ನು ಹೇಗೆ ಮಾಡಬೇಕು ಅಂದರೆ ಚೇತನಸ್ಯ ಆಧೃತಿ ಅಂತ ವಿಗ್ರಹ ಮಾಡಬೇಕು ಅಂತ ಹೇಳೋದು. ಧೃತಿ ಶಬ್ದಸ್ಯ ಆಧಾರ ಪರತ್ವೇ ಶರೀರಸ್ಯ ಚೈತನ್ಯಾಧಾರತ್ವ ಅಸಂಭವಾತ್. ಶರೀರವು ಚೈತನ್ಯಕ್ಕೆ ಆಧಾರವಾಗುವುದಿಲ್ಲ. ಚೇತನಾಯ ಧೃತಿ ಅಂದರೆ ಇದು ಶರೀರವನ್ನು ತಿಳಿಸ್ಬೇಕು. ಚೇತನಾಧೃತಿ ಅನ್ನೋದು ಶರೀರಕ್ಕೆ ಹೇಳಲ್ಪಟ್ಟ ವಿಶೇಷಣ. ಇಲ್ಲಿ ಹೇಳಿರೋದು ಶ್ಲೋಕದಲ್ಲಿ ಸುಖ ದುಃಖ ಸಂಘಾತ ಚೇತನಾಧೃತಿ. ಸಂಘಾತ ಅನ್ನೋದು ಶರೀರ, ಪಂಚಭೂತಗಳ ಸಂಘಾತ. ಚೇತನಾಧೃತಿ ಅನ್ನೋದು ಚೇತನಾಯ ಧೃತಿ ಅಂತ ಅರ್ಥ ಮಾಡಿದ್ರೆ ಚೈತನ್ಯಕ್ಕೆ ಆಶ್ರಯವಾಗಿದೆ ಅಂತ ಅರ್ಥ ಆಗ್ಬಿಡುತ್ತೆ. ಶರೀರ ಆಶ್ರಯವಾಗಿಲ್ಲ, ಜೀವಾತ್ಮ ಆಶ್ರಯನಾಗಿರೋದು ಚೈತನ್ಯಕ್ಕೆ. ಆದ್ದರಿಂದ ಚೇತನಾಯ ಧೃತಿಯಿಂದ ಆಗೋದಿಲ್ಲ. ಚೇತನಸ್ಯ ಆಧೃತಿ, ಜೀವಾತ್ಮನಿಗೆ ಆಧಾರ. ಯಾಕೆ ಅಂದರೆ ಅನುಭವಕ್ಕೆ ಆಧಾರ, ಸುಖ ದುಃಖಗಳಿಗೆ ಆಧಾರ ಅಷ್ಟೇ. ಆ ದೃಷ್ಟಿಯಿಂದ ಭೋಗಸ್ಥಾನ ಪರತ್ವೇ ನಿರ್ವಿಶೇಷ ಚೈತನ್ಯಸ್ಯ ಭೋಕ್ತೃತ್ವ ಅನಭ್ಯುಪಗಮಾತ್. ಅವ್ರ ಪೂರ್ವ ಪಕ್ಷದಲ್ಲಿ ಅವ್ರ ಭೋಗಸ್ಥಾನ ಅಂತಲೂ ನೀವು ಹೇಳೋಕ್ಕಾಗೋದಿಲ್ಲ. ನಿರ್ವಿಶೇಷವಾದ ಚೈತನ್ಯಕ್ಕೆ ಭೋಕ್ತೃತ್ವವೇ ಇಲ್ಲ. ಶ್ರುತಿ ಹೇಳುತ್ತೆ ಏಷ ಹಿ ದ್ರಷ್ಟ ಶ್ರೋತ ಘ್ರಾತ ರಸಯಿತ ಮಂತ ಬೋದ್ಧ ಕರ್ತ ವಿಜ್ಞಾನಾತ್ಮ ಪುರುಷಃ ಇತಿ ಜ್ಞಾತೃತ್ವ ಕರ್ತೃತ್ವ ವಿಶಿಷ್ಟ ಚೇತನಸ್ಯೈವ ಭೋಕ್ತೃತ್ವ ಶ್ರವಣಾಚ್. ಇದೆಲ್ಲ ವಿಶಿಷ್ಟನಾದ ಜೀವನಿಗೆ, ಭೋಕ್ತ ಆದವನಿಗೆ, ಚೇತನನಿಗೆ ಭೋಕ್ತೃತ್ವವು ಹೇಳಲ್ಪಟ್ಟಿರೋದು. ಅದರಿಂದ ನಿರ್ವಿಶೇಷ ಚೈತನ್ಯನಿಗೆ ಭೋಕ್ತೃತ್ವವಿಲ್ಲ. ಚೇತನಸ್ಯ ಆಧೃತಿ ಇತಿ ವಿಗ್ರಹ. ಚೇತನಸ್ಯ, ಚೇತನ ಶಬ್ದದಿಂದ ಆತ್ಮ ಹೇಳಲ್ಪಡ್ತಾನೆ. ಚೇತನ ಶಬ್ದೇನ ಆತ್ಮ ನಿರ್ದಿಶ್ಯತೆ, ಆತ್ಮನಿಗೆ ಆಧಾರ. ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಭೂತೈಹಿ ಉಹ್ಯಾಮ, ಜಡವರ್ತನ ಪ್ರಕರಣ ಅದರಲ್ಲಿ ಭೂತೈರು ಹ್ಯಾಮ ಪಾರ್ಥಿವ ಅಂತಾರೆ. ಇಲ್ಲಿ ಹೇಳ್ತಾ ಎಲ್ಲ ಪಂಚಭೂತಗಳಿಂದ ನಾವು ಹೊರಲ್ಪಟ್ಟಿದ್ದೇವೆ. ಆದ್ದರಿಂದ ಅದು ಹೊತ್ಕೊಂಡಿದೆ ನಮ್ಮನ್ನೆಲ್ಲ, ಅದು ಕರ್ಕೊಂಡು ಹೋಗುತ್ತೆ ಎಲ್ಲ ಕಡೆಗೂ ಪಂಚಭೂತಗಳು. ಜೀವಾತ್ಮನ ಒಬ್ಬನೇ ಒಂದು ಶರೀರ ಇಲ್ಲೇ ಹೋಗೋಕ್ಕಾಗೋದಿಲ್ಲ. ಪಂಚಭೂತಗಳಿಂದ ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ತಾ ಇದೆ ಪಂಚಭೂತಗಳು. ಅದೇ ಪಾಂಚಭೌತಿಕ ಶರೀರ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಎಲ್ಲ ಕಡೆಗೂ ಅಂತ ಅವನು ಜಡಭರ್ತ ಹೇಳುವಂಥದ್ದು. ಆದ್ದರಿಂದ ಆಧೃತಿ ಶಬ್ದೋಪಿ ಅಕತ್ತರ್ಜಕಾರಕ್ಕೆ ಸಂಜ್ಞಾಯ ಮೊದಲಾದ ವ್ಯಾಕರಣ ಸೂತ್ರ ಹೇಳ್ತಾರೆ. ಆಧೃತಿ ಆಧಾರ ಉದ್ದಿಷ್ಟಾರ್ಥ ಕ್ರಮ ವಶಾತ್ ವ್ಯುತ್ಕ್ರಮೇಣ ವ್ಯಾಖ್ಯಾತಂ. ಆಧಾರ ಆಧಾರತ್ವಸ್ಯ ಅತ್ರ ಭೋಗಾಯತನತ್ವರೂಪತ್ವಾತ್ ನ ಆಧೇಯತ್ವರೂಪ ಶರೀರ ಲಕ್ಷಣ ವಿರೋಧ ಅಂತ ಹೇಳಿ, ಸುಖ ಅಂತ ಹೇಳಿ ಆಧಾರ ಅಂತ ಹೇಳಿಬಿಟ್ರೆ ಜೀವಾತ್ಮನಿಗೆ ಶರೀರ ಆಧಾರ ಅಂತ ಹೇಳಿದ್ರೆ ಇದು ಶರೀರ ಆಗೋದಿಲ್ಲ, ಜೀವಾತ್ಮ ಶರೀರ ಆಗಬೇಕಾಗ ಯಾವುದು ಆಧಾರವೋ ಅದು ಆತ್ಮ ಆಗಬೇಕು. ಆಧೇಯವು ಶರೀರ ಆಗಬೇಕು. ಶರೀರವೋ ಆಧಾರವೋ ಜೀವಾತ್ಮ ಆಧಾರವೋ ಅಂತ ಹೇಳಿದ್ರೆ ಜೀವಾತ್ಮನಿಗೆ ಶರೀರ ಅವನ ಆತ್ಮ ಆಗಿರೋದ್ರಿಂದ ಅವನ ಆಧಾರದಲ್ಲಿಯೇ ಇದೆ ಅದು. ಆದ್ದರಿಂದ ಶರೀರ ಆಧೇಯವಾಗಿರೋದು ಶರೀರ ಆಗಬೇಕು. ಆದರೆ ಇಲ್ಲಿ ಜೀವಾತ್ಮನಿಗೆ ಆಧಾರ ಅಂತ ಹೇಳಿದೆಯಲ್ಲ, ಹೇಗೆ ಸಾಧ್ಯ ಅಂದರೆ ಅನುಭವಕ್ಕೆ ಆಧಾರ ಅಷ್ಟೇ. ಭೋಗಾಯತನ
ಭೋಗಾಯತನತ್ವ ರೂಪತ್ವಾತ್ ಆಧಾರತ್ವಸ್ಯ. ಆಧಾರ ಅಂದರೆ ಭೋಗಕ್ಕೆ ಅನುಭವಕ್ಕೆ ಆಧಾರ ಅಷ್ಟೇ. ಸುಖ ದುಃಖ ಅನುಭವಿಸಕ್ಕೆ ಆಧಾರವಾಗಿದೆಯೇ ಹೊರತು ಇದು ಸ್ವರೂಪದಲ್ಲಿ ಆಧಾರವಲ್ಲ. ಸ್ವರೂಪದಲ್ಲಿ ಜೀವಾತ್ಮ ಬಿಟ್ಟು ಹೋದರೆ ದೇಹ ಬಿಟ್ಟು ಹೋಗುತ್ತೆ, ಬಿದ್ದು ಹೋಗುತ್ತೆ, ಇರೋದಿಲ್ಲ. ದೇಹದ ಆಧಾರದಲ್ಲಿಲ್ಲ ಜೀವಾತ್ಮ ಸ್ವರೂಪದಲ್ಲಿ. ಜೀವಾತ್ಮನು ಶರೀರವನ್ನು ಧರಿಸಿದ್ದಾನೆ, ಆದರೆ ಅವನ ಅನುಭವಕ್ಕೆ ಇದು ಆಧಾರವಾಗಿದೆ. ಆ ದೃಷ್ಟಿಯಿಂದ ಚೇತನಾಧೃತಿ ಅಂದರೆ ಚೇತನಸ್ಯ ಆಧೃತಿ ಆಧಾರ, ಚೇತನನಿಗೆ ಆಧಾರವಾಗಿದೆ ಭೋಗಾಯತನ ಅನುಭವಗಳಿಗೆ ಅಂತ ಅರ್ಥ. ಮಹಾಭೂತಾನಿ ಇತ್ಯಾದೇ ಸುಗ್ರಹತ್ವಾಯ ಮಹಾಭೂತಾನಿ ಇತ್ಯಾದಿ ತಕ್ಷೇತ್ರಂ ವ್ಯಚಯಾದೃಶ್ಯ ಇತಿ ಯದ್ವೃತ್ತ ಪಂಚಕಾರ್ಥ ವಿಷೇತಾಂ ದರ್ಶೇನ ಪ್ರಕೃತಿಯಾದಿ ಕಡೆಯಲ್ಲೆಲ್ಲವನ್ನು ಸೇರಿ ಒಟ್ಟಿಗೆ ಹೇಳ್ತಾನೆ. ಸವಿಕಾರ ಶಬ್ದೇನ ಇಚ್ಛಾದೀನಾಂ ಕ್ಷೇತ್ರ ಪರಿಣಾಮ ಶಂಕಾವಿದಾಸಾಯ ಸಕಾರ್ಯಂ ಅಂತ ಹೇಳುತ್ತೆ. ಇಚ್ಛೆ ಮೊದಲಾದದ್ದೆಲ್ಲ ಕ್ಷೇತ್ರದ ನೇರವಾಗಿ ಪರಿಣಾಮ ಅಲ್ಲ, ಅದರ ಕಾರ್ಯ ಅಂತ ಅರ್ಥ. ಅದರಿಂದ ಉಂಟಾಗುವಂತಹ ಕಾರ್ಯಗಳು ಅಂತ ಅರ್ಥವೇ ಹೊರತು ಈಗ ಮಣ್ಣಿನಿಂದ ಮಡಿಕೆ ಆಗುವಾಗೆ ಕಾರ್ಯವಲ್ಲ. ಮಣ್ಣಿನ ಕಾರ್ಯ ಮಡಿಕೆ, ಹಾಗೆ ಕ್ಷೇತ್ರದ ಶರೀರದ ಕಾರ್ಯ ಇಚ್ಛೆ ಅಲ್ಲ, ಹಾಗಾಗೋದಿಲ್ಲ. ಶರೀರದ ಕಾರ್ಯ ಅಂದರೆ ಇದರಿಂದ ಉಂಟಾಗುವ ವಿಕಾರಗಳು ಅಂತ ಅರ್ಥ, ಇದರ ಸಂಬಂಧದಿಂದ ಉಂಟಾಗುವ ವಿಕಾರಗಳು. ಆದ್ದರಿಂದ ಸಕಾರ್ಯಂ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಅವುಗಳ ಕಾರ್ಯ ಅನ್ನೋದು ಆ ದೃಷ್ಟಿಯಿಂದ ಅಂತ ಹೇಳಿ ಇಲ್ಲಿ ಬಹಳ ವಿಶೇಷವಾದ ವಿಚಾರ ಮಾಡ್ತಾರೆ ದೇಶಿಕರು. ಇದರಲ್ಲಿ ಹೇಗೆ ಈ ಶ್ಲೋಕಗಳಿಗೆ ಅರ್ಥ ಮಾಡೋದು ಸ್ವಲ್ಪ ಕಷ್ಟ. ಯಾಕೆಂದರೆ ಎಲ್ಲ ಕ್ಷೇತ್ರದ ಸ್ವರೂಪ ಅಂತ ಹೇಳಲ್ಪಟ್ಟಿದೆ ಸ್ಪಷ್ಟವಾಗಿ. ಕ್ಷೇತ್ರ ಸ್ವರೂಪ ಹೇಳ್ತಾ ಇದ್ದೀನಿ ಅಂತ ಹೇಳಿ ಸುಖ ದುಃಖ ಚೇತನಾಧೃತಿ ಈ ಶಬ್ದಗಳೆಲ್ಲ ಬಂದ್ಬಿಟ್ಟಿದೆ ಶ್ಲೋಕದಲ್ಲಿ. ಇದಕ್ಕೆಲ್ಲ ಕ್ಷೇತ್ರದ ಪರವಾಗಿ ಅರ್ಥ ಮಾಡಬೇಕು. ಯಾಕೆ ಅಂದರೆ ಕ್ಷೇತ್ರ ಸ್ವರೂಪವನ್ನು ತಿಳಿಸ್ತಾ ಇದೆ ಇದೆಲ್ಲ. ಕ್ಷೇತ್ರ ಪರವಾಗಿಯೂ ಅರ್ಥ ಮಾಡಬೇಕು, ತತ್ವಕ್ಕೆ ವಿರುದ್ಧವಾಗಿಯೂ ಇರಬಾರ್ದು. ಅದಕ್ಕೆ ಅನುಗುಣವಾಗಿ ಭಾಷ್ಯವನ್ನು ಮಾಡಿದ್ದಾರೆ ಭಾಷ್ಯಕಾರರು. ಆದ್ದರಿಂದ ಇದೆಲ್ಲವೂ ಕೂಡ ಕೆಲವು ಕಡೆ ಔಪಚಾರಿಕವಾದ ಅರ್ಥ ತಗೊಳ್ಬೇಕು. ಸುಖ ದುಃಖ ಮೊದಲಾದ್ದು ಕ್ಷೇತ್ರದ ವಿಕಾರ, ಈ ಕ್ಷೇತ್ರದ ಸಂಬಂಧದಿಂದ, ಶರೀರ ಸಂಬಂಧದಿಂದ ಇವನಲ್ಲಿ ಉಂಟಾಗುವ ವಿಕಾರ. ಜೀವಾತ್ಮನಿಗೆ ಆಧಾರ ಅಂತ ಹೇಳಿದೆಲ್ಲ ಶರೀರ. ಚೇತನಾಧೃತಿ ಅಂದರೆ ಅನುಭವಕ್ಕೆ ಆಧಾರ, ಸ್ವರೂಪದಲ್ಲಿ ಆಧಾರವನ್ನು. ಹಾಗೆ ಈ ರೀತಿಯಾಗಿ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಇದು ಮುಂದೆ ಕ್ಷೇತ್ರ ಕಾರ್ಯೇಶು ಆತ್ಮಜ್ಞಾನ ಸಾರಂತೆಯ ಉಪಾದೇಯ ಗುಣಾ, ಕ್ಷೇತ್ರಗಳ ಕಾರ್ಯಗಳನ್ನೆಲ್ಲ ಹೇಳಿ ಇವಾಗ ಇವನಿಗೆ ಆತ್ಮಜ್ಞಾನವನ್ನು ಸಾಧಿಸೋದೇ ಉದ್ದೇಶ. ಇಲ್ಲಿ ಈ ಗೀತಾಶಾಸ್ತ್ರವು ಮೋಕ್ಷಶಾಸ್ತ್ರವೇ, ಆದ್ದರಿಂದ ಅದಕ್ಕೆ ಬೇಕಾದ ವಿಷಯಗಳೇ ಎಲ್ಲ ಕಡೆಯೂ ಬರಬೇಕು. ಕ್ಷೇತ್ರದ ಸ್ವರೂಪವನ್ನು ಹೇಳಿ, ಅದರ ವಿಕಾರಗಳನ್ನೆಲ್ಲ ಹೇಳಿ, ಅದರ ಕಾರ್ಯಗಳನ್ನೆಲ್ಲ ಹೇಳಿ, ಯಾವ ಯಾವ ರೀತಿ ಅನುಭವಗಳನ್ನು ಕೊಡುತ್ತೆ, ಇದೆಲ್ಲ ಏನು ಮಾಡುತ್ತೆ, ಇದೆಲ್ಲ ಹೇಳಿ ಇದನ್ನು ತನ್ನ ಆತ್ಮ ಸಾಧನೆಗೆ ಹೇಗೆ ಉಪಯೋಗಿಸ್ಕೋಬೇಕಾದ್ರೆ ಅವನಿಗೆ ಯಾವ ಗುಣಗಳು ಬೇಕು ಅವನಿಗೆ, ಅದು ಮುಂದೆ ಹೇಳಲ್ಪಡುತ್ತೆ. ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ ಅಂತ ಹೇಳಿ ಮುಂದೆ ಜೀವಾತ್ಮನ ಆತ್ಮಗುಣಗಳೆಲ್ಲ ಹೇಳಲ್ಪಡುತ್ತೆ. ಇವನಿಗೆ ಆತ್ಮನ ಉಜ್ಜೀವನಕ್ಕೋಸ್ಕರ ಅವನು ಮೈಗೂಡಿಸ್ಕೊಳ್ಬೇಕಾದಂತಹ ಆತ್ಮಗುಣಗಳು ಮುಂದೆ ಹೇಳಲ್ಪಡುತ್ತೆ. ಅದನ್ನು ಮುಂದುವರ್ಸೋಣ ಅಂತ ಹೇಳಿ ನಿಮಗೆ ನಮಸ್ಕಾರಗಳು ತಿಳಿಸ್ಕೊಳ್ತಾವೆ. ನೋ ನಿತ್ಯಮಚ್ಯುತ ಪದಾಂಪಯೋಗ್ಮೋಹತಃ ತರಿಕರಾಣಿ ನಾಯಮೇನೆ ಸ್ಮದ್ಗುರೋರ್ಭಗವತೋ ಶ್ರೀಧರಿ ರಾಮಾನುಜಸ್ಯ ಚರಣಂ ಪ್ರಪದ್ಯೆ ಕವಿತಾರ್ತಿಕ ಸಿಂಹಾಯ ಕಲ್ಯಾಣ ಗುಣಶ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಾಯ ಶ್ರೀಕೃಷ್ಣ.